ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ಇದನ್ನು ಯಾವ ರೀತಿ ವ್ಯಾಖ್ಯಾನಿಸ್ತಿದ್ದಾವೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಒಳ ನುಸುಳುಕೋರರಿರ್ಬೋದು, ಅಕ್ರಮವಾಗಿ ಭಾರತದಲ್ಲಿ ನೆಲೆಸಿರೋರಿರ್ಬೋದು, ಇವುಗಳ ಸ್ಕ್ರಟಿನಿ ಅನ್ನೋದಾಗಬೇಕಾಗತ್ತೆ. ಅಂದರೆ ಪರಿಷ್ಕರಣೆ ಪ್ರಕ್ರಿಯೆ ಅನ್ನೋದಾಗಬೇಕಾಗತ್ತೆ. ಆಗ ನಿಜವಾದ ಮತದಾರರು ಭಾರತದಲ್ಲಿ ಉಳಿದುಕೊಳ್ತಾರೆ, ನಿಜವಾಗಿ ಭಾರತದ ಪೌರತ್ವವನ್ನು ಹೊಂದಿದವರು ಉಳ್ಕೊಳ್ತಾರೆ, ನಿಜವಾದ ಭಾರತೀಯರು ಇಲ್ಲೇ ಇರ್ತಾರೆ, ಅವರು ಸರ್ಕಾರದ ಯೋಜನೆಗಳನ್ನು ಸಕಾರಾತ್ಮಕವಾಗಿ ಪಡೆದುಕೊಳ್ಳಬಹುದು ಅನ್ನುವಂಥ ನಿಟ್ಟಿನಲ್ಲಿ ಆರಂಭವಾಗಿರುವಂಥ ಈ SIR ಪ್ರಕ್ರಿಯೆಗೆ ಕಾಂಗ್ರೆಸ್ ತೀವ್ರ ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ DK ಶಿವಕುಮಾರ್ ಅವರು ಈ SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಮಾತಾಡೋ ಸಂದರ್ಭದಲ್ಲಿ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. SIR ಪ್ರಕ್ರಿಯೆಯಲ್ಲಿ ಒಂದು ಪಕ್ಷ ನೀವೇನಾದರೂ ಮತದಾರರಲ್ಲ ಅಂತ ಏನಾದರೂ ಆಯಿತು ಅಂದರೆ ವೋಟರ್ ಐಡಿಯನ್ನು ಕಳ್ಕೊಂಬಿಟ್ರೆ ನಿಮಗೆ ಗ್ಯಾರಂಟಿ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ವಿಚ್ ಇಸ್ ಲೈಕ್ ಬ್ಲ್ಯಾಕ್ ಮೇಲ್ ಅಂತ ಕರಿಬೋದಾ, ಜನರ ದಾರಿ ತಪ್ಪಿಸುವಂಥ ಪ್ರಕ್ರಿಯೆ ಅಂತ ಕರಿಬೋದಾ? ಹೀಗೆ BJP ವ್ಯಾಖ್ಯಾನಿಸ್ತಾ ಇದೆ. ಯಾಕಂದರೆ SIR ಪ್ರಕ್ರಿಯೆಯ ಉದ್ದೇಶವನ್ನು ನಾವು ನೋಡೋದಾದರೆ, ಅದು ಸರಿಯಾದ ರೀತಿಯಲ್ಲಿ ಆಗೋದಾದರೆ ವೆಲ್ ಆ್ಯಂಡ್ ಗುಡ್ ಅಂತವಾಗಲೇಬೇಕು. ಯಾಕಂದರೆ ಒಳನುಸುಕಾರರಿಂದ ಭಾರತ ರಕ್ಷಣೆಯಾಗಬೇಕು, ಅಕ್ರಮವಾಸಿಗಳು ಯಾರಿದ್ದಾರೆ ಅವರಿಂದ ಭಾರತ ರಕ್ಷಣೆಯಾಗಬೇಕು. ಆದರೆ ಇದೇ SIR ಪ್ರಕ್ರಿಯೆಗೆ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸ್ತಿದೆ ಅನ್ನೋದಾದರೆ, ಅದಕ್ಕೆ ಸರಿಯಾದಂತಹ ಕಾರಣವನ್ನು ಕೊಟ್ಟು DK ಶಿವಕುಮಾರ್ ಅವರು ಈ ಮಾತನ್ನು ಹೇಳಿದ್ರೆ ಅದಕ್ಕೊಂದು ಅರ್ಥ ಅನ್ನೋದು ಇರ್ತಾಯಿತ್ತು. ಬಟ್ ಗ್ಯಾರಂಟಿ ಯೋಜನೆಗೆ SIR ಅನ್ನು ತಳುಕು ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದರ ಕುರಿತಂತೆ ಕೂಡ ನಾವು ಡೀಟೇಲಾಗಿ ಮಾತಾಡಬೇಕಾಗತ್ತೆ. SIR ಪ್ರಕ್ರಿಯೆ ಅಂದ್ರೇನು, ಅದನ್ನು ಚುನಾವಣಾ ಆಯೋಗ ಯಾಕೆ ಮಾಡ್ತಾ ಇದೆ, BJPಯವರು ಇದಕ್ಕೆ ಯಾವ ಸಮರ್ಥನೆಯನ್ನು ಕೊಡ್ತಾ ಇದೆ, SIR ಪ್ರಕ್ರಿಯೆ ಅನ್ನೋದು ಸರಿಯಾದ ರೀತಿಯಲ್ಲೇ ಆಗ್ತಾ ಇದೆಯಾ, ಇದೇ SIR ಪ್ರಕ್ರಿಯೆಗೆ ಕಾಂಗ್ರೆಸ್ ಏನು ಹೇಳ್ತಾ ಇದೆ, ಡೀಟೇಲಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಮತ್ತಷ್ಟು ತಾರಕಕ್ಕೇರಿದೆ SIR ಜಟಾಪಟಿ. ಯಾಕಂತ ಹೇಳಿದ್ರೆ SIR ಪ್ರಕ್ರಿಯೆ ಅಂದಾಗ ಬಹುತೇಕ BJP ನಾಯಕರು ಇದನ್ನು ಸಮರ್ಥಿಸ್ಕೊಂಡಿದ್ದಾರೆ. ಒಳ ನುಸುಳುಕೋರರಿಂದ ರಕ್ಷಣೆ ಅನ್ನೋದು ಬೇಕು, ಅಕ್ರಮವಾಸಿಗಳ ಸಂಖ್ಯೆ ಅನ್ನೋದು ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಭಾರತದಾದ್ಯಂತ SIR ಪ್ರಕ್ರಿಯೆ ನಡೀತಾ ಇದೆ, ಅದನ್ನು ಸ್ವಾಗತಿಸಬೇಕು ಪ್ರತಿಯೊಬ್ಬ ಭಾರತೀಯ ಅನ್ನೋದು BJPಯ ವಾದವಾಗಿದೆ. ಈ SIR ಪ್ರಕ್ರಿಯೆಯನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಸರಿಯಾದ ರೀತಿಯಲ್ಲಿ SIR ಪ್ರಕ್ರಿಯೆ ನಡೀತಾ ಇಲ್ಲ ಅನ್ನೋದು ಕಾಂಗ್ರೆಸ್ನ ವಾದ. ಅದಕ್ಕೆ ಹಲವಾರು ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಬಿಹಾರ ಚುನಾವಣೆಯ ಸಂದರ್ಭದಲ್ಲಿ ಆದಂಥದ್ದು, ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಆದಂತಹ ಕೆಲವೊಂದು ಉದಾಹರಣೆಗಳನ್ನು ಉಲ್ಲೇಖ ಮಾಡಿ ಕರ್ನಾಟಕಕ್ಕೂ ಕೂಡ ಅನ್ಯಾಯ ಮಾಡೋದಕ್ಕೆ ಈ BJPಯವರು ಹೊರಟಿದ್ದಾರೆ ಅನ್ನೋದು ಕಾಂಗ್ರೆಸ್ನ ವಾದ. ಹಾಗಾಗಿ ಇದು ಮತ್ತೆ ತಾರಕಕ್ಕೇರಿದೆ. ಬೆಂಗಳೂರಿನಲ್ಲಿ BJP ನಾಯಕರು ಸಭೆಯನ್ನು ಮಾಡಿದ್ದಾರೆ. BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆ ಇದು. ಈ SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳಾಗ್ತಿರುವ ಸಂದರ್ಭದಲ್ಲಿ ಈ ಮೀಟಿಂಗ್ ಕೂಡ ಒಂದಷ್ಟು ಗಂಭೀರ ರೂಪದ್ದು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಹಾಲಿ ಮಾಜಿ ಶಾಸಕರು, ಪರಿಷತ್ ಸದಸ್ಯರು, ಸಂಸದರು ಆ BJPಯ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ವಿರುದ್ಧ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ಮಧ್ಯೆ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣಾ ಪ್ರಕ್ರಿಯೆ ಏನಿದೆ SIR, ಅದಕ್ಕೆ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸೋದರ ಜೊತೆಗೆ ಹೋರಾಟದ ಹಾದಿಯನ್ನು ನಡೆದಿದೆ. ರಾಜ್ಯದಾದ್ಯಂತ ನಾಳೆಯಿಂದ SIR ವಿರೋಧಿ ಜಾಥಾ ನಡೆಯುತ್ತೆ. ಸೊ ಹಾಗಾಗಿ ಇದೆಲ್ಲ ಒಂದು ಬೆಳವಣಿಗೆ. ಆದರೆ ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿರುವಂತಹ DK ಶಿವಕುಮಾರ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇವತ್ತು ಚರ್ಚೆಯನ್ನು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿದೆ. ಒಂದು ಪಕ್ಷ SIR ಒಳಗೆ ನೀವೇನಾದರೂ ವೋಟರ್ ಐಡಿಯನ್ನು ಕಳ್ಕೊಂಡ್ರೆ ನಿಮಗೆ ಗ್ಯಾರಂಟಿ ಇಲ್ಲ ಅಂಥೇಳಿ
ಅದ್ರ ಬಗ್ಗೆ ಕೂಡ ನಾವು ಡೀಟೇಲಾಗಿ ಮಾತಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇದೇ SIR ಕುರಿತಂತೆ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಶಾಸಕರು, ಮಾಜಿ ಶಾಸಕರು ಚುನಾವಣೆ ಸ್ಪರ್ಧೆ ಮಾಡಿದಂಥ ಪ್ರಮುಖರ ಜೊತೆಲಿ ಇನ್ನು ಮತದಾರರ ಪಟ್ಟಿಯ ಪರಿಷ್ಕರಣೆ SIR ಇದ್ರ ಬಗ್ಗೆ ಚರ್ಚೆಗಳು ಆದವು. ಬಹುತೇಕ ಎಲ್ಲ ಮುಖಂಡರ ಅಭಿಪ್ರಾಯ ಏನಂತ ಹೇಳಿದ್ರೆ, ಕೇಂದ್ರ ಚುನಾವಣಾ ಆಯೋಗ ತೀರ್ಮಾನ ಮಾಡಿದ ನಂತರ ನಡೀತಾ ಇರುವಂಥ ಈ SIR ರಾಜ್ಯ ಸರ್ಕಾರ ಎಲ್ಲೋ ಕಲ್ಲು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. BLOಗಳಿಗೆ ಸರಿಯಾದ ರೀತಿ ಮಾರ್ಗದರ್ಶನವನ್ನು ಅಥವಾ ಆದೇಶವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. BLOಗಳನ್ನು ದುರುಪಯೋಗ ಪಡಿಸ್ಕೊಂಡು ಅಂದರೆ ಯಾವ ಉದ್ದೇಶದಿಂದ SIR ಆಗ್ತಾ ಇದೆಯೋ, ಡೂಪ್ಲಿಕೇಟ್ ಹೆಸರನ್ನು ಕೈ ಬಿಡುವಂಥದ್ದಾಗಲಿ, ಸತ್ತಿದ್ದ ಹೆಸರು ಇನ್ನೂ ಕೂಡ ಮತದಾರ ಪಟ್ಟಿಯಲ್ಲಿ ಅದನ್ನು ಕೈ ಬಿಡ್ತಕ್ಕಂಥದ್ದು ಹೆಸರಾಗಲಿ, ಈ ಥರ ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸ ಆಗಬೇಕಾದ್ರೆ ಇದು ಸರಿಯಾದ ರೀತಿಯಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ. ಇದಕ್ಕೆ ರಾಜ್ಯ ಸರ್ಕಾರ ಎಲ್ಲೋ BLO ಮುಖೇನ ಅಡ್ಡಿಪಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ಬಹುತೇಕ ಎಲ್ಲರೂ ಕೂಡ ವ್ಯಕ್ತಪಡಿಸುತ್ತಾಗಿರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾವ ರೀತಿ ನಮ್ಮ ನಡೆಯಬೇಕು. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಇರ್ಷಾದ್ ಅಹಮದ್ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ. JDS ವಕ್ತಾರರು ರಿಷಿಕ್ ವಿವನ್ಗೌಡ ಇದ್ದಾರೆ. ನಮಸ್ಕಾರ. ಬಿಜೆಪಿ ವಕ್ತಾರರು ಗೋವಿಂದರಾಜು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಗೋವಿಂದರಾಜು ಅವರೇ. ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಅವರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಇರ್ಷಾದ್ ಅವರೇ, ನೀವು ಹೇಳಿ, SIR ಯಾಕೆ ಬೇಡ? ಈ SIRಗೂ ಮತ್ತು ಗ್ಯಾರಂಟಿಗೂ ಯಾಕೆ ಮುಖ್ಯಮಂತ್ರಿಗಳು ಲಿಂಕ್ ಮಾಡಿಬಿಟ್ರು? ನೋಡಿ, SIR 1952ರಿಂದನೂ ಸುಮಾರು ಒಂದು 7-8 ಬಾರಿ ಈಗಾಗಲೇ ಭಾರತ ದೇಶದಲ್ಲಿ ಆಗಿದೆ. SIR ಆಗಲೇಬೇಕು. SIR ಬಗ್ಗೆ ನಮ್ಮದೇನು ಚಕಾರ ಇಲ್ಲ. SIR ಕಾನೂನಾತ್ಮಕವಾಗಿ ಅದು ಕಾಲಕ್ಕೆ ನಡೆಯಲೇಬೇಕು. ಆದರೆ ಇವತ್ತು ಏನು ಜ್ಞಾನೇಶ್ ಕುಮಾರ್ ಅವರ ಇಲೆಕ್ಷನ್ ಆಯೋಗ ಇದೆ, ಚುನಾವಣಾ ಆಯೋಗ, ಅದು SIRನ್ನು ಯಾವ ರೀತಿ ನಡೆಸ್ತಾ ಇದೆ, ಅಥವಾ ಇವತ್ತು ಇಡೀ ಭಾರತ ದೇಶದಲ್ಲಿ ತಾವು ಬಿಹಾರದಲ್ಲಿ ನೋಡಿರ್ಬೋದು, ವೆಸ್ಟ್ ಬೆಂಗಾಲಲ್ಲಿ ನೋಡಿರೋದು, ಅವರ SIR ನಡೆಸುವಂಥ ವಿಧಾನ ಅದು ಅನುಮಾನಕ್ಕೆ ಮತ್ತು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಯಾಕೆಂದರೆ ಇವತ್ತು ಸುಮಾರು 27 ಲಕ್ಷ ಮತದಾರರು ಡಿಸ್ಕ್ರಿಪೆನ್ಸಿಯಲ್ಲಿ ಇವತ್ತು ಅರ್ಹತೆ ಇದ್ರೂ ಅವ್ರನ್ನ ಹೊರಗಡೆ ಇಟ್ಟು ಚುನಾವಣೆ ಮಾಡಿರುವಂಥದ್ದು. ಸುಮಾರು 70ರಿಂದ 80 ಲಕ್ಷ ಮತದಾರರನ್ನ ಮತದಾರ ಪಟ್ಟಿಯಿಂದ ಡಿಲೀಟ್ ಮಾಡಿರುವಂಥದ್ದು. ಇದು ಬಹಳ, ಯಾಕೆಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೆ ನಾವು ಕೊಡಲೇಬೇಕಾಗತ್ತೆ. ಅದು ಎಲ್ಲ ಸರ್ಕಾರಗಳ ಪ್ರಥಮ ಆದ್ಯತೆ ಆಗಬೇಕು. 1952ನೇ ಇಸ್ವಿನಲ್ಲಿ ಸುಕುಮಾರ್ ಸೇನ್ ಅವರು ಪ್ರಥಮವಾಗಿ SIR ಮಾಡಿದಾಗ ಅವರು ಒಂದು ಮತದಾರರ ಮತವನ್ನು ಹೊರಗಡೆ ಉಳಿಯದಂತೆ ಭಾಳ ಜಾಗರೂಕತೆಯಿಂದ ಅವರು SIR ಮಾಡಿದ್ದು ನಾವು ನೋಡಿದ್ದೀವಿ. ಓಕೆ. ಸೊ ಹೀಗಾಗಿ ಇವತ್ತು ಏನು ಇವರು BLOಗಳ ಮೇಲೆ ಒತ್ತಡ ಹಾಕಿ ಅಥವಾ ಏನು ಒಂದು ವಿಶೇಷ ಸಮುದಾಯದ ಮತಗಳನ್ನು ಏನು ನುಸುಳುಕೋರರು ಅಂತ ಇವರು ಅದನ್ನು ಪ್ಯಾರಾಮೀಟ್ರಲ್ಲಿ ನೋಡೋದಾದರೆ, ಇವತ್ತು ಆಸಾಮಲ್ಲಿ ಎಷ್ಟು ನುಸುಳುಕೋರಿದ್ರು ಅಂತ ಇವರು ಅದನ್ನು ಬಹಿರಂಗ ಮಾಡಬೇಕು. ಯಾವುದೋ ಬಹಿರಂಗ ಮಾಡಲ್ಲ. ಇವರು ಚುನಾವಣಾ ವ್ಯವಸ್ಥೆಯನ್ನು ಅದು ಬೇರೆ ಬೇರೆ ರೀತಿಯಲ್ಲಿ ಅವರು ಕಳೆದ 12 ವರ್ಷದಲ್ಲಿ ಮಾಡ್ಕೊಂಡು ಬರ್ತಾನೇ ಇದ್ದಾರೆ. ವಾಮಮಾರ್ಗದ ಮುಖಾಂತರ ಅವರು ಅದನ್ನು ಏನು ಇವತ್ತು ಚುನಾವಣಾ ಫಲಿತಾಂಶಗಳನ್ನು ತಿರುಚುವಂಥದ್ದು ಆಗಿರಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದರ ಮೇಲೆ ಪರಿಣಾಮ ಬೀರುವಂಥ ಕೆಲಸವನ್ನು ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಇವರು ಏನು SIR ವಿಧಾನ ಇದೆ ಅದರ ಮೇಲೆ ನಮಗೆ ಸಂಶಯ ಇದೆ. ಯಾಕೆಂದರೆ ಪ್ರಥಮ ಹಂತದಲ್ಲಿ ಬಿಹಾರಲ್ಲಿ ಏನು ಮಾಡಿದರು, ಆಮೇಲೆ ಎರಡನೇ ಹಂತದಲ್ಲಿ ಇವರು ವೆಸ್ಟ್ ಬೆಂಗಾಲಲ್ಲಿ ಮತ್ತು ಬೇರೆ ಬೇರೆ ಮಧ್ಯಪ್ರದೇಶ ಆಗಿರ್ಬೋದು, ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಮತ್ತು ತಮಿಳುನಾಡಲ್ಲಿ ಯಾವ ರೀತಿ ಲಕ್ಷ ಮತದಾರರನ್ನ ಮತಪಟ್ಟಿಯಿಂದ ಹೊರಗಡೆ ಇಟ್ಟು ಇವರು ಚುನಾವಣೆಗಳು ಮಾಡೋದಾದರೆ ಚುನಾವಣೆಗಳು ಯಾಕೆ ಬೇಕು? ಅಲ್ಲ, ಚುನಾವಣಾ ಆಯೋಗ ಅನ್ನುವಂಥ ಸ್ವತಂತ್ರ ಸಂಸ್ಥೆ ಮೇಲೆ ನಿಮಗೆ ನಂಬಿಕೆ ಇಲ್ಲ?
ಅಲ್ಲ, ಚುನಾವಣಾ ಆಯೋಗ ಇವತ್ತು ಪಾರದರ್ಶಕವಾಗಿ ನಡೆದುಕೊಳ್ತಾ ಇಲ್ಲ. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಡಲ್ಲ. ಆಮೇಲೆ ಕೆಲವೊಂದು ದಾಖಲೆಗಳನ್ನು ಅವರು ಕೇಳಿದರೆ, ಯಾಕೆಂದರೆ ರಾಹುಲ್ ಗಾಂಧಿ ಅವ್ರದ್ದು ಅವ್ರದ್ದೇ ಆದಂತಹ ಒಂದು ಪ್ರೋಟೋಕಾಲ್ ಇರುತ್ತೆ. ಅವರು ವಿರೋಧ ಪಕ್ಷದ ನಾಯಕರು, ಅವರು ಹೇಳಿದರೆ ಅದನ್ನು ಅವ್ರು ಮನ್ನಣೆಗೆ ತೆಗೆದುಕೊಂಡು ಅದನ್ನು ಅವ್ರು ನಡೆಸ್ಕೊಡ್ಬೇಕಾಗತ್ತೆ. ಆದರೆ ಯಾವುದೇ ರೀತಿಯ ದಾಖಲೆಗಳು ಕೊಡೋದಾಗಲಿ ಅಥವಾ ಇವ್ರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಾಗಲಿ ಯಾವುದೂ ಚುನಾವಣೆ ಆಯೋಗ ಮಾಡಿಲ್ಲ. ಆಮೇಲೆ ಚುನಾವಣೆ ಆಯೋಗ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಅನಿಸಿಕೆ. ರೈಟ್. ರಿಷಿಕ್ ಅವರು, ನೀವು ಹೇಳಿ. SIR ಬಗ್ಗೆ ಆಕ್ಷೇಪ ಇಲ್ಲ ಕಾಂಗ್ರೆಸ್ನವ್ರಿಗೆ, ಅದಾಗಲೇಬೇಕು, ಕಾಲಕ್ಕೆ ಆಗಲೇಬೇಕು. ಅದರಿಂದ ಒಳ ನುಸುಳುಕೋರರು, ಅಕ್ರಮವಾಸಿಗಳು ಯಾರಿದ್ದಾರೆ ಅವ್ರನ್ನ ಸ್ಕ್ರೂಟಿನಿ ಮಾಡಿ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ಳೋಕ್ಕೆ SIR ಆಗಲೇಬೇಕು. ಆದರೆ ಈಗ ಚುನಾವಣಾ ಆಯೋಗ ಏನು SIR ಮಾಡ್ತಾ ಇದೆ ಅದರ ಬಗ್ಗೆ ನಂಬಿಕೆ ಇಲ್ಲ ಅಂತಿದ್ದಾರೆ. ಏನು ಹೇಳ್ತಿರೋದ್ರ ಬಗ್ಗೆ? ಸರ್ ಏನು ಕೇಳಿಸ್ತಾ ಇಲ್ಲ ಸರ್. ಪೊಲಿಟಿಕಲಿ ಯಾವ ರೀತಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆನ್ ಎ ಲೈಟರ್ ನೋಟ್, ಪೊಲಿಟಿಕಲ್ ಕಾಮಿಡಿ ಪಾರ್ಟಿ ಆಗ್ತಾ ಇದ್ದಾರೆ. ಏಕೆಂದ್ರೆ ಅವರನ್ನ ಸೀರಿಯಸ್ ಆಗಿ ತಗೊಳ್ಳದೆ ಬಿಟ್ಬಿಟ್ಟಿದ್ದಾರೆ ಜನ. ಈ ವೋಟ್ ಚೋರಿ ಅಂತ ಒಂದು ಬೋಗಸ್ ಬಿಟ್ಕೊಂಡು ಓಡಾಡಿದ್ರು. ಈಗ ತಾನೇ ನಮ್ಮ ಸ್ನೇಹಿತರೆ ಹೇಳ್ತಾ ಇದ್ರು, ಎಲೆಕ್ಷನ್ ಕಮಿಷನ್ 10 ಕ್ವಶನ್ ಕೇಳ್ಬಿಟ್ವಿ, ಅಷ್ಟು ಕ್ವಶನ್ ಕೇಳ್ಬಿಟ್ವಿ, ಅವ್ರೇನು ಉತ್ತರನೇ ಕೊಡಲಿಲ್ಲ ಅಂತ. ಎಲೆಕ್ಷನ್ ಕಮಿಷನ್ ಅವ್ರು ಕೇಳಿದ ಒಂದೇ ಡಾಕ್ಯುಮೆಂಟ್, ಯಾರಿಗೆ ನಿಮಗೆ ಡು ಯು ಹ್ಯಾವ್ ಗಟ್ಸ್ ಟು ಚಾಲೆಂಜ್, ಅಫಿಡೇವಿಟ್ ಅಲ್ಲಿ ಬಂದುಬಿಟ್ಟು ಚಾಲೆಂಜ್ ಮಾಡಿ ಅಂತ ಹೇಳಿದ್ರು. ಇಲ್ಲಿವರೆಗೂ ನಾವು ನೀವು ಎಷ್ಟೆಲ್ಲ ಚರ್ಚೆ ಮಾಡಿದ್ದೀವಿ, ತಮ್ಮ ಮಾಧ್ಯಮದಲ್ಲಿ ನಾವು ಚಾಲೆಂಜ್ ಕೂಡ ಮಾಡಿದ್ವಿ, ಒಂದು ಅಫಿಡೇವಿಟ್ ಹಾಕಿ ಅಂತ. ಇಲ್ಲಿವರೆಗೂ ಒಂದು ಅಫಿಡೇವಿಟ್ ಹಾಕಿಲ್ಲ. ಸೊ ಹಾಗಾಗಿ ಅವರು ವೋಟ್ ಚೋರಿ ಬಗ್ಗೆ ಆಗಲಿ ಅಥವಾ ಈ ಎಲ್ಲ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕದ ಬಗ್ಗೆ ಮಾತಾಡುವಂಥ ನೈತಿಕತೆ ಕಾಂಗ್ರೆಸ್ ಅವರು ಕಳ್ಕೊಂಡಿದ್ದಾರೆ. ಒಂದು. ಎರಡನೇದು, SIR ಬಗ್ಗೆ ಪ್ರತ್ಯೇಕವಾಗಿ ನಾವು ಮಾಡೋದಾದ್ರೆ, SIR ಈಗ ಮೊದಲು ಆಗ್ತಾ ಇರುವಂಥದ್ದಲ್ಲ. ಈ ಮುಂಚೆನೂ ಸಾಕಷ್ಟು ಬಾರಿ ಆಗಿದೆ. ಅದನ್ನ ಮಾಡ್ಕೊಂಡು ಬರ್ತಿದ್ದವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂಡ್ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ, ನಮ್ಮ ರಾಜ್ಯಕ್ಕೆ ಬರೋದಾದ್ರೆ. ಸೊ ಹೀಗಾಗಿ ಅವರಿಗೆ ಅವರು ಮಾಡಿದ್ದು ಕರೆಕ್ಟ್ ಆಗಿತ್ತು, ಈಗ ನೀವು ಮಾಡ್ತಾ ಇರೋದು ಕರೆಕ್ಟ್ ಆಗಿಲ್ಲ ಅಂತ ತಕರಾರು ಏನಿದೆ ಅದನ್ನ ನಾವು ಒಪ್ಪುವಂಥದ್ದಲ್ಲ. ಮೂರನೇದು ಹೇಳೋದಾದ್ರೆ, ಆಡಳಿತ ಪಕ್ಷ ಯಾರ್ದಿದೆ? ತಮ್ಮದೇ ಇದೆ, ಕಾಂಗ್ರೆಸ್ ಗೌರ್ಮೆಂಟೇ ಇದೆ ಈಗ ಕರ್ನಾಟಕದಲ್ಲಿ ಪ್ರತ್ಯೇಕವಾಗಿ ನಾನು ಮಾತಾಡೋದು. ಬೇರೆ ರಾಜ್ಯದ ಆಮೇಲೆ ಡಿಸ್ಕಸ್ ಮಾಡೋಣ. ಆಮೇಲೆ ಇದನ್ನು ಎಲ್ಲೂ ಆಗಿಲ್ಲ. ನಿಮಗೆ ಕರ್ನಾಟಕ ರಾಜ್ಯದಲ್ಲಿ ಆಲ್ರೆಡಿ ಅರ್ಧ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ, ನಮಗೆ ಕೈ ಮೀರಿ ಹೋಗ್ಬಿಟ್ಟಿದೆ. ಈ ಎಲ್ಲ ಕಥೆಗಳನ್ನ ಹೇಳೋಕ್ಕೆ ಅಲ್ಲಿ ಎಲ್ಲೂ ಯಾವುದು ಏನಿಲ್ಲ. ನಿಮಗೆ ಯು ಹ್ಯಾವ್ ಎನಫ್ ಟೈಮ್ ಟು ಪ್ರಿಪೇರ್ ಯುವರ್ ಸೆಲ್ಫ್. ಓಕೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅವರಿಗೆ ನೀವು ಪ್ರಿಪೇರ್ ಆಗೋದಕ್ಕೆ ಸಾಕಷ್ಟು ಟೈಮ್ ಇದೆ. ಒಂದು. ಎರಡನೇದು, ಇಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಕಾಂಗ್ರೆಸ್ ಅವ್ರು ಭಾಗವಹಿಸಂಗಿಲ್ಲ, ಬರೀ JDS ಅಥವಾ BJP ಅವ್ರು ಮಾತ್ರ ನಾವು ಕ್ಲೋಸ್ಡ್ ಡೋರ್ಸ್ ಅಲ್ಲಿ ನಾವು ಮಾಡ್ತೀವಿ ಅನ್ನೋದಾದ್ರೆ ನಾವು ಒಪ್ಕೊಳ್ಳೋಣ. ನಿಮ್ಗೆ ಏನೂ ಗೊತ್ತಿಲ್ಲಪ್ಪ, ನಾವೇನೋ ಮಾಡ್ಬಿಡ್ತೀವಿ ಮ್ಯಾಜಿಕ್ ಅಂತ. ಆದರೆ ಇಲ್ಲಿ ನಡೀತಾ ಇರುವಂಥದ್ದು, ನಿಮಗೆ ಏನು ಈ SIR ಪ್ರತಿಕ್ರಿಯೆ ನಡೆಯುತ್ತೆ, ಇಟ್ಸ್ ಎ ಓಪನ್ ಸೀಕ್ರೆಟ್. ನಿಮಗೆ ಪ್ರತಿಯೊಬ್ಬ BLAಗಳಿಗೆ ನಿಮಗೆ ಹ್ಯಾಂಡ್ ಪ್ರಿಂಟ್ ಔಟ್ ಕೊಡ್ತಾರೆ. ಅದು 3 ಕಾಪಿ ಕೊಡ್ತಾರೆ. ಯಾವುದೇ ಒಂದು ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ ಇರುತ್ತೆ, ಅಷ್ಟು ಪೊಲಿಟಿಕಲ್ ಪಾರ್ಟೀಸ್ಗೆ ಅಷ್ಟು ಕಾಪೀಸ್ ನಿಮಗೆ ಹ್ಯಾಂಡ್ ಪ್ರಿಂಟೆಡ್ ಕೊಡ್ತಾರೆ. ಎರಡನೇದು. ಮೂರನೇದು, ಕಾಂಗ್ರೆಸ್ ಅಲ್ಲಿ SIRನ ನಾವು ಏನದು ವಿರೋಧ ಮಾಡ್ತೀವಿ ಅಥವಾ ವಿ ವಿಲ್ ನಾಟ್ ಅಲೋ SIR ಟು ಹ್ಯಾಪನ್ ಇನ್ ಕರ್ನಾಟಕ ಅಂತ ಹೇಳೋದೇ ಆದರೆ, ಅವ್ರ ಆತ್ಮಸಾಕ್ಷಿಯಾಗಿ ಹೇಳ್ಬಿಡಿ ಕಾಂಗ್ರೆಸ್ ಅವರು, ಅವರ KPCC ಆಫೀಸಲ್ಲಿ ಪ್ಲಸ್ ಬೇರೆ ಬೇರೆ ಎಲ್ಲ ಕಡೆ ಪ್ರೈವೇಟ್ ಹೋಟೆಲ್ಸಲ್ಲಿ ಮತ್ತೊಂದರಲ್ಲೆಲ್ಲ SIR ಬಗ್ಗೆ ಎಷ್ಟು ಸಮಾವೇಶಗಳನ್ನ ಮಾಡ್ಕೊಂಡವ್ರೆ, ಎಷ್ಟು ಟ್ರೈನಿಂಗ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ, ಎಷ್ಟು BLA 1 ಅಂಡ್ BLA 2ಗಳನ್ನ ನೇಮಿಸ್ಕೊಂಡಿದ್ದಾರೆ. ಯಾಕೆ ನೇಮಿಸ್ಕೊಂಡಿದ್ದೀರಾ ಅಂದರೆ ನಿಮಗೆ ಮಾಡೋ ಇಂಟ್ರೆಸ್ಟ್ ಇಲ್ಲ ಅಥವಾ ಅದ್ರ ಬಗ್ಗೆ ನಮ್ಮ ನಂಬಿಕೆನೇ ಇಲ್ಲ ಅಂತಂದರೆ ಮತ್ತೆ ಯಾಕೆ ಮಾಡ್ಕೊಂಡ್ರಿ ಇಷ್ಟೆಲ್ಲ ಮಾಡ್ಕೊಳ್ತಾ ಇದ್ದೀರಾ? ಈಗ ಕೂಡ ಇವತ್ತಿಗೂ ಕೂಡ ಎಲ್ಲೋ ಒಂದು ಕಡೆ ಒಂದು ಟ್ರೈನಿಂಗು ವರ್ಕ್ಶಾಪ್ ನಡೀತಾನೆ ಇದೆ. ಯಾಕೆ ನಡೀತಾ ಇದೆ? ಎರಡನೇದು. ಮೂರನೇದು, ಅತಿ ಸೂಕ್ಷ್ಮವಾಗಿ ಆಮೇಲೆ ಡೈರೆಕ್ಟಾಗಿ ನಾನು ಹೇಳೋದೇನು ಅಂತಂದರೆ, ಇಫ್ ಯು ಡೋಂಟ್ ಬಿಲೀವ್ SIR, ಲೆಟ್ಸ್ ಸೇ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವತ್ತಿಗೂ ಒಂದು ಅಫಿಡೇವಿಟ್ ಹಾಕ್ಬಿಟ್ಟು ಸ್ಟೇ ತಗೊಂಬನ್ನಿ, ನಾವು ಕರ್ನಾಟಕದಲ್ಲಿ SIR ಆಗಕ್ಕೆ ಬಿಡಲ್ಲ ಹೇಳ್ಬಿಡಿ. ಅದಕ್ಕೆ ಬೇಕಾಗಿರುವಂತಹ ಜಿನ್ಯೂನ್ ವ್ಯಾಲಿಡ್ ರೀಸನ್ಸ್ ಟೆಕ್ನಿಕಲಿ ಆ್ಯಂಡ್ ಲೀಗಲಿ ಆಸ್ ವೆಲ್ ಕೊಡಿ, ಜಸ್ಟಿಫಿಕೇಶನ್ ಕೊಟ್ಬಿಡಿ. ಏನು ಬಂದುಬಿಟ್ಟು ಮಾಧ್ಯಮದಲ್ಲಿ ಬೊಗಳೆ ಬಿಡೋದಲ್ಲ, ನೀವು ಕೊಡಿ. ಇಂಥ ರೀಸನ್ಸ್ಗೆ, ಈ ರೀಸನ್ಸ್ಗೆ SIR ಮೇಲೆ ನಮ್ಮ ನಂಬಿಕೆ ಇಲ್ಲ, ಕೊಟ್ಬಿಡಿ ರೀಸನ್ಸು. ನೀವು ನಿಮ್ಮದೇ ಸಾಕಷ್ಟು ಆಡಳಿತ ಪಕ್ಷ ಇದೆ. ಆಮೇಲೆ ಈಗ ನಿಮಗೆ ಇನ್ನೂ ಟೆಕ್ನಿಕಲಿ ಮಾತಾಡೋದೇ ಆದರೆ AG ಯಾರಿದ್ದಾರೆ? ನೀವು ಅಪಾಯಿಂಟ್ ಮಾಡಿರುವಂಥವ್ರೆ. ಸೊ ಸರ್ಕಾರ ಯಾರಿದೆ? ನಿಮ್ಮದೇ ಇದೆ. ಸೊ ನಿಮ್ಗೆ ಎಲ್ಲ ಚಾನ್ಸಸ್ಸು ಇದೆಯಲ್ವಾ? ನೀವು ಅಲ್ಲಿ ವಿರೋಧ ಪಕ್ಷವಾಗಿ ಲೋಕಸಭಾಲ್ಲೂ ಆರ್ಗ್ಯೂ ಮಾಡ್ಬೋದು. ನೀವು ಅದು ಕಾಂಟೆಸ್ಟ್ ಕೂಡ ಇಲ್ಲಿ ತಗೊಂಡು ಹೇಳ್ಬೋದು ರೆಫರೆನ್ಸು. ಇಲ್ಲಿ ನಿಮ್ಮದೇ ಆಡಳಿತ ಪಕ್ಷ ಇರಬೇಕಾದ್ರೆ ನೀವು ಕೊಡಿ. ಲಾಜಿಸ್ಟಿಕ್ ಪ್ರಾಬ್ಲಮ್ ಆದರೆ ಕೊಡಿ, ನಿಮ್ಮದೇ ಆಗಿರುವಂತಹ ಕಾರ್ಯಕರ್ತರ ಮೇಲೆ ನಿಮ್ಮ ನಂಬಿಕೆ ಇಲ್ಲ ಅಂತ ಕೊಡಿ, ಅಥವಾ ನಿಮಗೆ ಕಾಂಗ್ರೆಸ್ ಅವ್ರಿಗೆ SIR ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತ ಕೊಡಿ, ಅಥವಾ SIR ಪ್ರಕ್ರಿಯೆ ನಮ್ಗೆ ಏನು ABCD ಗೊತ್ತಿಲ್ಲ ಅಂತ ಕೊಡಿ, ಅಥವಾ ಏನು ಬೇಕೋ ಕೊಡಿ ನೀವೆಲ್ಲ. ಅಥವಾ ನಮಗೆ ನಂಬಿಕೆ ಇಲ್ಲ ಅಂತಾನೆ ಕೊಟ್ಬಿಡಿ, ಅಥವಾ ಇನ್ನೊಂದು ಕೊಟ್ಬಿಡಿ,
ನಾವು ಸಾಕಷ್ಟು ಈ ಹಿಂದೆ ಏನೆಲ್ಲ ವೋಟ್ ಚೋರಿಗಳನ್ನ ಮಾಡಿದೀವೋ ಅದು ಮಾಡಿರೋದೇ ಕಾಂಗ್ರೆಸ್ ಅವರು. ಎಲ್ಲಿ ಈಗ ಸಿಗಾಕೊಂಡ್ಬಿಡ್ತೀವೋ, ಭಯ ಆಗ್ತಾ ಇದೆ ನಮಗೆ ಅಂತ ಅದನ್ನು ಕೊಟ್ಬಿಡಿ, ಅದು ಸೇರಿಸ್ಬಿಟ್ಟು ನಾವು ಒಪ್ಕೊಳ್ತೀವಿ. ಹೌದಪ್ಪ, ಫಾರ್ ಸೆವೆರಲ್ ರೀಸನ್ಸ್ SIR ಪ್ರತಿಕ್ರಿಯೆ ಆಗೋದು ಬೇಡ ಅನ್ನೋದು ನಾವು ಬೇಕಾದ್ರೆ ಒಪ್ಕೊಳ್ತೀವಿ. ಅದನ್ನು ಹೊರತುಪಡಿಸಿ ನೀವು ಟೆಕ್ನಿಕಲಿ, ಲಾಜಿಕಲಿ ಅಥವಾ ಲೀಗಲಿ ನಿಮಗೆ ಕೇಳಿದ್ರೆ ಒಂದೇ ಒಂದು ಪಾಯಿಂಟ್ ಇಲ್ಲ ನಿಮ್ಮ ಹತ್ರ ಹೇಳಕ್ಕೆ. ಬರೀ ಅಲ್ಲಿಂಗಾಯ್ತು, ಇಲ್ಲಿಂಗಾಯ್ತು, ಅಲ್ಲಿಂಗಾಯ್ತು, ಇಲ್ಲಿಂಗಾಯ್ತು, ಬರೀ ಅಲ್ಲಾಯ್ತು ಇಲ್ಲಾಯ್ತು ಅಂತ ಹರಿಕತೆ ಹೇಳ್ತೀರಾ ಹೊರತು ಕರ್ನಾಟಕದಲ್ಲಿ ಯಾಕೆ ನಿಮಗೆ ಮಾಡಕ್ ಆಗಲ್ಲ, ಮಾಡಬಾರ್ದು ಅನ್ನೋದಕ್ಕೆ ಒಂದೇ ಒಂದು ವ್ಯಾಲಿಡ್ ರೀಸನ್ ಕೊಡಕ್ ಆಗ್ತಾ ಇಲ್ಲ. ಅದಕ್ಕೆ ನಾನು ಆಮೇಲೆ ಉತ್ತರ ಕೊಡ್ತೀನಿ. ವೆಸ್ಟ್ ಬೆಂಗಾಲ್ದೊಂದು ವಿತ್ ಎಕ್ಸಾಂಪಲ್ ಹೇಳಿ ನಾನು ಮಾತಾಡ್ತೀನಿ. ನೀವು ಹೇಳಿ. ಇರ್ಷಾದ್ ಅವ್ರು ಹೇಳಬೇಕು. ಇರ್ಷಾದ್ ಅವರೇ, ನಂಗೆ ಆಗ್ಲೇ ಇನ್ನೊಂದು ಪ್ರಶ್ನೆಗೆ ಉತ್ತರ ಸಿಕ್ಲಿಲ್ಲ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಗ್ಯಾರಂಟಿ ಯೋಜನೆಗೂ SIRಗೂ ತಳಕು ಹಾಕಿದ್ದು ಸರಿಯಾದಂಥ ನಿರ್ಧಾರನ? ನೋಡಿ, ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಮತ ನಿಮ್ಮದು ಇಲ್ಲ ಅಂದರೆ, ನೀವು ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂದರೆ, ಅಥವಾ ನಿಮ್ಮ ಯಾವುದೇ ದಾಖಲೆ ಸರಿಯಾಗಿಲ್ಲ ಅಂದರೆ ನಿಮಗೆ ಸರ್ಕಾರದ ಯೋಜನೆಗಳು ಸಿಗಲ್ಲ ಅಂತ ಹೇಳಿರೋದವರು. SIRಗೆ ಅದಕ್ಕೆ ತಳಕು ಹಾಕಿರುವಂಥದ್ದಲ್ಲ. ತಾವು ಸರಿಯಾದ ರೀತಿಯಲ್ಲಿ ಅದರಲ್ಲಿ ಪಾಲ್ಗೊಂಡು ಕಾನೂನಾತ್ಮಕವಾದಂತಹ ಅವರ ಏನೇನು ಡಾಕ್ಯುಮೆಂಟೇಶನ್ ಇದೆ ಅದನ್ನೆಲ್ಲ ತಾವು ಕೊಟ್ಟು ನಿಮ್ಮ ಮತದಾನವನ್ನು ಉಳಿಸ್ಕೊಳ್ಳುವ ಪ್ರಯತ್ನ ಮಾಡಿದರೆ ನಿಮಗೆ ಮುಂದಿನ ಯೋಜನೆಗಳು ಸಿಗತ್ತೆ ಅಂತ ಅವ್ರಿಗೆ ಒಂದು ಇದನ್ನು ಕೊಟ್ಟಿರೋದು, ಒಂದು ಎಚ್ಚರಿಕೆಗಿಂತನೂ ಮಾರ್ಗದರ್ಶನ ಮಾಡಿರೋದು. ಯಾಕೆಂದ್ರೆ ಇವತ್ತು ವೋಟರ್ ಲಿಸ್ಟಲ್ಲಿ ಹೆಸರಿಲ್ಲ ಅಂದ್ರೆ ತಾವು ಯಾವ ರೀತಿ ಸರ್ಕಾರದ ಯೋಜನೆಗಳಿಗೆ ನೀವು ಅರ್ಹರಾಗ್ತೀರಿ. ಸೊ ಆ ಕಾಂಟೆಕ್ಸ್ಟ್ ಅಲ್ಲಿ ಅವ್ರು ಹೇಳಿರುವಂಥದ್ದು. ಓಕೆ, ರೈಟ್. ಈಗ 600 ಕೋಟಿ ಖರ್ಚು ಮಾಡಿದ್ರು ಈಗ ಮುಂದೆ, ಅದೇನೋ ಸೆನ್ಸಸ್ ಸರ್ವೆ ಅಂತ ನಮಗೆ ಗೊತ್ತಿಲ್ಲ, ಸಾಮಾಜಿಕ ಆರ್ಥಿಕ ಅಲ್ವಾ? ಸೊ ಆ ಸೆನ್ಸಸ್ ಕಾಪಿನೇ ತಗೊಂಡ್ಬಿಡ್ರಿ, SIRಗೂ ಅದಕ್ಕೂ ಒಂದು ಬಗ್ಗೆ ನೀವು ಏನು ಮಾತಾಡ್ತಾ ನೀವು ಮಾತಾಡಿ. ಯಾಕಂದ್ರೆ ಬಹಳಷ್ಟು ನಾನು ಒಂದು ಸುಮಾರು 7-8 ಅರ್ಥ ಆಯ್ತಲ್ಲ ಯಾವ ರೀತಿ ನಡೀತಾ ಇದೆ SIR ಏನಿದೆ, ಯಾವ ರೀತಿ ಮಾಡ್ತಾ ಇದ್ದಾರೆ, ಅವರ ಉದ್ದೇಶ ಏನು, ಅದ್ರ ಹಿಂದೆ ಎಲ್ಲವೂ ಜಗಜ್ಜಾಹೀರಾಗಿದೆ. ಇವತ್ತು ಸಾಮಾಜಿಕ ಜಾಲತಾಣದ ಈ ಯುಗದಲ್ಲಿ ಯಾವುದು ಬಹಳ ದಿವಸ ನೀವು ಮುಚ್ಚಿಡಕ್ ಆಗಲ್ಲ, ಎಲ್ಲವೂ ಜನರಿಗೆ ಗೊತ್ತಾಗ್ತಾ ಇದೆ. ಇವತ್ತು ಜನನೇ ದಂಗೆ ಎದ್ದೇಳ್ತಾರೆ ಸ್ವಲ್ಪ ದಿವಸ ಆದ್ಮೇಲೆ, ಆ ತರ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇವತ್ತು. ಸೊ ಆ ಟ್ರಾನ್ಸ್ಪರೆನ್ಸಿ ಬಗ್ಗೆನೇ ರಿಷಿಕ್ ಅವ್ರು ಹೇಳಿದ್ದು. ಇರ್ಷಾದ್ ಅವರೇ, ಅಂಥ ಆಬ್ಲಿಗೇಷನ್ ಇದ್ರೆ ನಿಮ್ಗೆ ಅದನ್ನು ಅಕ್ಸೆಪ್ಟೇ ಮಾಡಕ್ ಆಗಿಲ್ಲ ಅಂದಾಗ, ಭಾರತ ಇದು ಸಂವಿಧಾನದ ಬಗ್ಗೆ ನೀವು ಮಾತಾಡೋದ್ರಿಂದಾಗಿ ನ್ಯಾಯಾಲಯದ ಮೊರೆ ಹೋಗ್ಬೋದು. ಬೇರೆ ಎಲ್ಲ ರಾಜ್ಯಗಳಲ್ಲೂ ಬೇಕಾದ್ರೆ SIR ಆಗಲಿ, ಕರ್ನಾಟಕದಲ್ಲಿ ಆಗದಿರೋಂಗೆ ತಡೆಯುವಂಥ ಶಕ್ತಿ ಕಾಂಗ್ರೆಸ್ಸಿಗಿದೆ, ಮಾಡ್ಬೋದು. ಯಾಕೆ ಮಾಡ್ತಿಲ್ಲ? ಇವತ್ತು ಈ SIR ಅಥವಾ ಈ ಥರ ಏನಾದರೂ ಈ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡುವಂಥದ್ದು ಅದು ಕೇಂದ್ರ ಚುನಾವಣಾ ಆಯೋಗದ ಕೆಲಸ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಮತ್ತೆ ಈ ರಾಜ್ಯ ಸರ್ಕಾರಕ್ಕೆ ಏನು ಸಂಬಂಧ ಇರಲ್ಲ. ರಾಜ್ಯ ಚುನಾವಣಾ ಆಯೋಗದ ಸಹಭಾಗಿತ್ವದಲ್ಲಿ ಮಾಡೋದು ಪ್ಲೀಸ್ ನೀವು ಮಾಧ್ಯಮದ ಮುಖಾಂತರ ತಪ್ಪು ಮಾಹಿತಿ ಕೊಡಬಾರದು. 324ನೇ ಅಡಿಯಲ್ಲಿ ಅದು ಸಂವಿಧಾನಿಕ ಸಂಸ್ಥೆ. ಅದು ನಾವು ಹೇಳ್ತಾ ಇರೋದು. ಕರ್ನಾಟಕ ರಾಜ್ಯದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಇದೆ, ಅಲ್ಲಿಂದ ಬಂದ್ಬಿಟ್ಟು ಮಾಡಲ್ಲ ರೀ. ಯಾರು ಮಾಡೋದು? BLOಗಳು ಯಾರು? ಅಲ್ಲ, BLOಗಳು ಇಲ್ಲೇ ಇದ್ರು ಕೇಂದ್ರ ನಿರ್ದೇಶನದ ಮೇಲೆನೆ ನಡೆಯುವಂತದ್ದು. ಹಾಗಾದ್ರೆ ರಾಜ್ಯ ಸರ್ಕಾರದಲ್ಲಿ ಏನು ಇದ್ರಲ್ಲಿ ಪಾತ್ರ ಇಲ್ವಾ? ಹೇಳ್ಬಿಡಿ ಮಾಧ್ಯಮದ ಮುಖಾಂತರ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಪಕ್ಷದ್ದು SIR ಬಗ್ಗೆ ಯಾವುದೇ ಸಿಬ್ಬಂದಿಯನ್ನು ಕೊಡಬಹುದು ಅಷ್ಟೇ, ಆದರೆ ಪೂರ್ತಿಯಾಗಿ ಕೇಂದ್ರ ಚುನಾವಣಾ ಆಯೋಗನೇ ಅವರು ಉಸ್ತುವಾರಿಯಲ್ಲಿ ನಡೆಸುವಂತ. ಸೀಕ್ರೆಟ್ ಲಕೋಟೆಲ್ ಕಳಿಸ್ತಾರಾ? ಸೀಕ್ರೆಟ್ ಲಕೋಟೆಲ್ ಕಳಿಸ್ತಾರೇನ್ರಿ? ಹೇಳಿ, ಉತ್ತರ ಕೊಡಿ. ಸೀಕ್ರೆಟ್ ಲಕೋಟೆಯಲ್ಲಿ ನಿಮ್ಗೆ ಅದ್ರದ್ದು ಇದೇ ಗೊತ್ತಿಲ್ಲ. ನನಗೆಲ್ಲ ಗೊತ್ತು. ನೀವು ಕೇಳಿ ಕ್ವಶನ್ ಆನ್ಸರ್ ಮಾಡ್ತೀರಿ. ನೀವು ಕೇಳಿ ಕ್ವಶನ್ ಆನ್ಸರ್ ಮಾಡ್ತೀರಿ. ಇರ್ಷಾದ್ ಅವರೇ, ಸಿಂಪಲ್. ನನ್ಗೆ ಆಮೇಲೆ ಮಾತಾಡೋಣ, BLA ಅದ್ರ ಬಗ್ಗೆ, ಆ ಪ್ರೋಸೆಸ್ ಬಗ್ಗೆ ಮಾತಾಡೋಣ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ SIR ಪ್ರಕ್ರಿಯೆ ಬಗ್ಗೆ ನಂಬಿಕೆ ಇಲ್ಲ. ಯಾವುದು ಅಂತ ಹೇಳಿಲ್ಲ ನಾನು. ವಿಧಾನ ಸರಿ ಇಲ್ಲ. ಆಯ್ತಾ, ವಿಧಾನದ ಬಗ್ಗೆ ನಿಮಗೆ ಅಪಸ್ವರ ಇದೆ, ಯು ಆರ್ ನಾಟ್ ಅಕ್ಸೆಪ್ಟಿಂಗ್ ದಟ್. ಕೇಂದ್ರ ಚುನಾವಣಾ ಆಯೋಗಕ್ಕೂ ಪತ್ರ ಬರಿಬಹುದು. ಕೇಂದ್ರ ಚುನಾವಣಾ ಆಯೋಗ BJP ಹೇಳ್ದಂಗೆ ಕೇಳುತ್ತೆ, ನಿಮಗೆ ಅಲ್ಲಿ ಅಪನಂಬಿಕೆ ಇದೆ ಅನ್ನೋದಾದ್ರೆ ನ್ಯಾಯಾಲಯದ ಮೊರೆ ಹೋಗ್ಬೋದು. ಒಂದು ದೊಡ್ಡ ನಾವು ರ್ಯಾಲಿನೇ ಮಾಡಿದ್ವಿ ಅಲ್ಲಿ. ಸರ್, ಕರ್ನಾಟಕದ ಬಗ್ಗೆ ಮಾತಾಡೋಣ. ನೋಡಿ, ಕರ್ನಾಟಕದಲ್ಲಿ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿದ್ರೆ, BLAಗಳು ಯಾರಿರ್ತಾರೆ, ಅವ್ರು ಯಾರಿಗೆ ರಿಪೋರ್ಟ್ ಮಾಡ್ತಾರೆ ಮೇಡಮ್, ಅವರೆಲ್ಲ ನಿಮಗೆ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಕೆಳಗಡೆ ಬರ್ತಾರೆ. ಆಲ್ ದ
ರಿಪೋರ್ಟಿಂಗ್ ಆಫೀಸರ್ಸ್ ದೇ ಕಮ್ ಅಂಡರ್ ದ ಕರ್ನಾಟಕ ಗವರ್ಮೆಂಟ್. ಅದ್ ಹೆಂಗ್ರಿ ಆಗ್ಬಿಡ್ತಾರೆ? ನಿಮ್ಗೆ ನಂಬಿಕೆ ಇಲ್ವಾ ಅವ್ರ ಮೇಲೆ? ನಿಮ್ಮ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ನೋಡಿ, ಯಾರು ರಿಪೋರ್ಟ್ ಮಾಡ್ತಾರೆ? ತಹಶೀಲ್ದಾರ್ ರಿಪೋರ್ಟ್ ಮಾಡ್ತಾರೆ, ಎಸಿ ರಿಪೋರ್ಟ್ ಮಾಡ್ತಾರೆ, ಎಸಿ ಯಾರಿಗೆ ರಿಪೋರ್ಟ್ ಮಾಡ್ತಾರೆ, ಡಿಸಿ ರಿಪೋರ್ಟ್ ಮಾಡ್ತಾರೆ. ಇವಾಗ ನೋಡಿ, ಇವಾಗ ಮುಖ್ಯ ಚುನಾವಣಾ ಆಯೋಗ, ಭಾರತ ದೇಶದ ಮುಖ್ಯ ಚುನಾವಣಾ ಆಯೋಗಕ್ಕೆ ಇವತ್ತು ನಾವು ಸೆಲೆಕ್ಟ್ ಮಾಡುವಾಗ ಏನ್ ಪ್ರೊಸೆಸ್ ಇತ್ತು? ಕರ್ನಾಟಕ ರಾಜ್ಯದಲ್ಲಿ SIR ಮಾಡೋದ್ರ ಬಗ್ಗೆ ಅದೇ ಮೇನು ಮೂಲ ಬೀಜನೇ ಅದನ್ನ ನೋಡ್ಬೇಕು. ಇವಾಗ ನೋಡಿ, ಇವತ್ತು ಅದನ್ನ ಸೆಲೆಕ್ಟ್ ಮಾಡುವಾಗ ಪ್ರಧಾನಮಂತ್ರಿಗಳು ಇರಬೇಕು. ಪ್ರಧಾನಮಂತ್ರಿಯಿಂದ ಒಬ್ಬ ನಾಮನಿರ್ದೇಶಿತ ಅಂತ ಇವತ್ತು ಸೇರಿಸಿದ್ದಾರೆ. ಮುಂಚೆನೇ ಇರ್ತಾ ಇತ್ತು, ಪ್ರಧಾನಮಂತ್ರಿ ಇರ್ತಾ ಇದ್ರು, ವಿರೋಧ ಪಕ್ಷದ ನಾಯಕರು ಇರ್ತಾ ಇದ್ರು, ಮತ್ತೆ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಇರ್ತಾ ಇದ್ರು. ಅವಾಗ ಏನಾಗ್ತಾ ಇತ್ತು? ಒಂದು ಪಾರದರ್ಶಕವಾಗಿ ಚೀಫ್ ಇಲೆಕ್ಷನ್ ಕಮಿಷನರ್ ನೇಮಕ ಆಗ್ತಾ ಇತ್ತು. ಇವಾಗ ಏನಾಗ್ತಾ ಇದೆ? ಪ್ರಧಾನಮಂತ್ರಿ ಇರ್ತಾರೆ, ಪ್ರಧಾನಮಂತ್ರಿ ಅವರು ನಾಮನಿರ್ದೇಶನ ಮಾಡುವಂತ ಒಬ್ಬ ಅದರಲ್ಲಿ ವ್ಯಕ್ತಿ ಇರ್ತಾರೆ, ಆಮೇಲೆ ವಿರೋಧ ಪಕ್ಷದ ನಾಯಕರು ಇರ್ತಾರೆ. 2:1 ಆಯ್ತು. ಅಲ್ಲಿ ಏನು ಇವತ್ತು ಅಲ್ಲಿ ಪಾರದರ್ಶಕವಾಗಿ ಆಯ್ಕೆ ಆಗತ್ತೆ, ನೇಮಕ ಆಗತ್ತೆ. ಅಲ್ಲೇ ನೀವು ಅದನ್ನ ಯಾಕೆ ಕಾನೂನು ಚೇಂಜ್ ಮಾಡಿದ್ರಿ? ನೀವು ಅದನ್ನ ಯಾಕೆ ಕಾನೂನು ಚೇಂಜ್ ಮಾಡಿದ್ರಿ? ಸುಪ್ರೀಂ ಕೋರ್ಟ್ ಅವರ ಸೂಚನೆ ಮೇರೆಗೆ ಯಾಕೆ ನೀವು ನಡೆದುಕೊಳ್ಳಿಲ್ಲ? ಈಗ ಅದೇ ವ್ಯಾಲಿಡ್ ರೀಸನ್ ಅಂತ ಇದ್ದೀರಾ? ಅಲ್ಲ, ಆ ರೀಸನ್ ಕೊಡ್ಬೋದಾ? ಅಲ್ಲಿಂದನೇ ಸರಿಯಾಗಿಲ್ಲ ಮೇಡಮ್. ನೋಡಿ, ಈಗ ಒಂದು ಪ್ರಾಸೆಸ್ ಏನಾಗಿದೆ ಅದನ್ನ ನಾವು ಡಿನೇ ಮಾಡಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಎ ವಿಸಿಬಲ್ ಪ್ರೋಸೆಸ್ ಏನಾಗಿದೆ ಅಂತ. ಆದ್ರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಒಂದು ವೇಳೆ ಏನಾದ್ರು ಬೇರೆ ಸರ್ಕಾರ ಇತ್ತು ಅಂತಂದ್ರೆ ಹೇಳ್ಬೋದಾಗಿತ್ತು, ಎಲ್ಲ ಸರ್ಕಾರದ ಅಧೀನದಲ್ಲಿದೆ, ನಮ್ಗೆ ಏನ್ ಮಾಡಕ್ಕಾಗತ್ತೆ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಇಲ್ಲಿ ಕರ್ನಾಟಕ ರಾಜ್ಯ ನಿಮ್ಮ ಅಂಡರಲ್ಲೇ ಇದೆ. ಆಮೇಲೆ ರಾಜ್ಯ ಚುನಾವಣಾ ಆಯೋಗ ಕರ್ನಾಟಕ ರಾಜ್ಯದ ಸರ್ಕಾರದ ಅಂಡರಲ್ಲೇ ಬರುತ್ತೆ ನಿಮ್ಗೆ. ಆಮೇಲೆ ನಾನು ಅವಾಗಲೇ ಕರ್ನಾಟಕ ಸರ್ಕಾರದ ಅಂಡರಲ್ಲಿ ಕೆಲಸ ಮಾಡಲ್ಲ ಸರ್. ನಾನು 3-4 ಸಲ ಹೋಗಿ ಮುಖ್ಯ ನಿಮಗೆ MLA ಎಲೆಕ್ಷನ್ಸ್ ಯಾರ ಅಂಡರ್ ನಡೆಯುತ್ತೆ? ಯಾರ ಅಂಡರ್ ನಡೆಯುತ್ತೆ? GBA ಎಲೆಕ್ಷನ್ಸ್ ಯಾರ ಅಂಡರ್ ನಡೆಯುತ್ತೆ? ತಾಲೂಕ್ ಪಂಚಾಯತ್ ಎಲೆಕ್ಷನ್ಸ್ ಯಾರ ಅಂಡರ್ ನಡೆಯುತ್ತೆ? ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಯಾರ ಅಂಡರ್ ನಡೆಯುತ್ತೆ? ಯಾರ ಹತ್ರ ಯಾರು ನಡೆಯುತ್ತೆ? ಸಿಬ್ಬಂದಿ ಮಾತ್ರ ನಾವು ಕೊಡಬಹುದು ಅಷ್ಟೇ ಸರ್. ಪ್ಲೀಸ್ ಮಾಧ್ಯಮದಲ್ಲಿ ಮುಖಾಂತರ ನೀವು ತಪ್ಪು ಮಾಹಿತಿ ಕೊಡಬೇಡಿ. ನೋಡಿ, ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಏನಿದೆ ಅದರ ಸೂಚನೆ ಮೇಲೆ ನಡೆಯೋದು. ಪ್ಲೀಸ್ ಅದು ಬಿಡಿ. ರಾಜ್ಯ ಸರ್ಕಾರ ಆಯ್ತು ಸರ್, ಆ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿಲ್ಲ. ಅವ್ರು ಹೇಳ್ತಿರೋದು ಸ್ವತಂತ್ರ ಸಂಸ್ಥೆಯೇ. ಆದ್ರೆ ಕರ್ನಾಟಕ ವ್ಯಾಪ್ತಿಯಲ್ಲಿದ್ದಾಗ ನಿಮಗೆ ಮಾತುಕತೆ ಸಿಬ್ಬಂದಿ ಕೊಡದಿರೋಷ್ಟು ದೂರ ಏನಿಲ್ವಲ್ಲ. 20 ಜನ ತಗೋಣ ಮೇಡಮ್, 20 ಜನ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕದಲ್ಲಿ ಇದಾರೆ ಅಂತ ಇಟ್ಕೊಳ್ಳೋಣ. ಇನ್ನ 80 ಜನ ಯಾರು? ಇನ್ನು 80 ಜನ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಲಿ ಕೊಡ್ತಿರೋ ಅಂತವ್ರು ಯಾರು? ನಿಮ್ಮದೇ ಆಡಳಿತ ಇಟ್ಕೊಂಡು, ನಿಮ್ಮದೇ ಇಂಟೆಲಿಜೆನ್ಸ್ ಇಟ್ಕೊಂಡು, ನಿಮ್ಮದೇ ಹೋಮ್ ಮಿನಿಸ್ಟ್ರಿ ಇಟ್ಕೊಂಡ್ಬಿಟ್ಟು ನಿಮ್ಮ ಕಣ್ಣು ಕಾಣಿಸ್ದಿಲ್ದಿರೋ ರೀತಿಯಲ್ಲಿ ವೋಟ್ನ ಎಕ್ಸ್ಚೇಂಜ್ ಮಾಡ್ಬಿಡ್ತಾರೆ, ಡಿಲೀಟ್ ಮಾಡ್ಬಿಡ್ತಾರೆ, ಆಡ್ ಮಾಡ್ಬಿಡ್ತಾರೆ. ಇದೆಲ್ಲ ಆಗುತ್ತೆ ಅಂತ ಸಾಧ್ಯನಾ ಅಂತ ತಾವ್ ಹೇಳ್ತಾ ಇದ್ದೀರಾ? ತಾವ್ ಹೇಳ್ತಾರದು ಹಾಗಾದ್ರೆ ಅಲ್ಲ, ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಯಾರು ಟಾರ್ಗೆಟ್ ಇಟ್ಕೊಂಡಿದ್ದಾರೆ? ಕೋರ್ಟ್ ಅಲ್ಲಿ ಇದೆ ಕೇಸು. ಬಿಹಾರಲ್ಲಿ ಏನಾಯ್ತು ಗೊತ್ತಿದೆ. ಅಲ್ಲ, ಲೆಕ್ಕ ಹಾಕಿ ಇಷ್ಟು ಲಕ್ಷ ಬಿಜೆಪಿಯ ಈ ತಂತ್ರಕ್ಕೆ ಕರ್ನಾಟಕ ಬಲಿಯಾಗಬಾರದು ಅಂತ ಆಯ್ತಲ್ವಾ? ಈಗ ಎಲೆಕ್ಷನ್ ನಿಮ್ಗೆ ನೆಕ್ಸ್ಟ್ 1 ತಿಂಗಳಲ್ಲಿ ಇದೆಯಾ ಅಥವಾ 1 ವರ್ಷದಲ್ಲಿ ಇದೆಯಾ? 2028ಕ್ಕೆ ನೆಕ್ಸ್ಟ್ ಇರುವಂತ ಎಲೆಕ್ಷನ್ಸ್ ನಿಮ್ಗೆ. ಓನ್ಲಿ GBA ಎಲೆಕ್ಷನ್ಸ್ ಏನಾದ್ರು ನಿಮಗೆ ತಾಕತ್ತಿದ್ರೆ ಈ SIR ಮುಂಚೆನೆ ಮಾಡಕ್ಕಾಗತ್ತಾ? ಮಾಡ್ತಾ ಇಲ್ಲ, ಹೌದಲ್ವಾ? ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲೆಕ್ಷನ್ ನೀವೇನಾದ್ರು ಇದಕ್ಕೆ ಮುಂಚೆ SIR ಮುಂಚೆ ಮಾಡ್ತಾ ಇದ್ದೀರಾ? ಇಲ್ಲ ತಾನೆ. ಎಲ್ಲ ನೀವು ಸುಪ್ರೀಂ ಕೋರ್ಟ್ ಅಫಿಡೇವಿಟ್ ಕೊಟ್ಕೊಂಡ್ ಬಂದಿರೋದು ಏನು? SIR ಪ್ರತಿಕ್ರಿಯೆ ನಡೆಯುತ್ತೆ, ಅಲ್ಲಿವರೆಗೂ ನಾವು ಯಾವುದೇ ಚುನಾವಣೆ ಮಾಡಕ್ಕಾಗಲ್ಲ, ಮಾಡಲ್ಲ ಅಂತ ತಾವು ಅಫಿಡೇವಿಟ್ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದೀರಾ. ಅಂದಮೇಲೆ ತಾವು ಒಪ್ಕೊಂಡಿರುವಂತದ್ದೇನು? SIR ಪ್ರಕ್ರಿಯೆ ಆಗಬೇಕು, SIR ಪ್ರಕ್ರಿಯೆ ಆದ್ಮೇಲೆ ನಾವೆಲ್ಲ ಎಲೆಕ್ಷನ್ಸ್ ಮಾಡ್ತೀವಿ ಅಂತ ತಾವೇ ಅಫಿಡೇವಿಟ್ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದೀರಾ. ಈಗ ಯಾವ ನಾಟಕ ಆಡ್ತಾ ಇದ್ದೀರಾ? ಯಾವ ನಾಟಕ ಇದು? ನಾನು ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದೆ SIR ಆಗಲೇಬೇಕು, ಆದ್ರೆ ಇವ್ರು ಮಾಡೋ ರೀತಿ ಸರಿ ಇಲ್ಲ. 80 ಲಕ್ಷ 90 ಲಕ್ಷ ಮತದಾರರನ್ನ ಮತಪಟ್ಟಿಯಿಂದ ಹೊರಗೆ ಹೋಗ್ಬಿಟ್ಟಲ್ಲಿ SIR ಪ್ರಕ್ರಿಯೆ ಮಾಡಕ್ ಬಿಡಲ್ಲ, GBA ಎಲೆಕ್ಷನ್ಸ್ ಮಾಡ್ತೀವಿ, TPGP ಎಲ್ಲ ಎಲೆಕ್ಷನ್ಸ್ ಮಾಡ್ತೀವಿ ಅಂತ ಕೊಟ್ಬಿಡಿ. ಬಹಳ ಆದ್ಯತೆಯಿಂದ ನಾವು ಕೊಟ್ಬಿಡಿ. ಅಂದ್ರೆ ಅವರೆಷ್ಟು ಸಿಂಪ್ಲಿಫೈ ಮಾಡಿದ್ರು ಅಂದ್ರೆ, GBA ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಪ್ರಕ್ರಿಯೆ ಮಾಡೋದಕ್ಕೆ ನಿಮಗೆ ಟೈಮ್ ಬೇಕು ಅಂದಾಗ SIR ಪ್ರಕ್ರಿಯೆ ಅಲ್ಲಿನ ಸಿಬ್ಬಂದಿ ನೆನಪಾಗ್ತಾರೆ. ಆ ಕಾರಣ ಕೊಟ್ಕೊಂಡ್ಬಿಟ್ಟು ನೀವು ಪೋಸ್ಟ್ಪೋನ್ ಮಾಡ್ಕೊತೀರಿ, ಮತ್ತೊಂದು ಮಾಡ್ತೀರಿ. ಅದರ ಅರ್ಥ SIR ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲೂ ಇದೆ, ಆದರೆ ಪ್ರೋಸೆಸ್ ಬಗ್ಗೆ ಅಸಮಾಧಾನ ಇದೆ ಅಂತ ಹೇಳ್ತಿದ್ದೀರಲ್ಲ. ನಿಮ್ಗೆ ಆ ಪ್ರೋಸೆಸ್ ಬಗ್ಗೆ ಅಷ್ಟು ಅಸಮಾಧಾನ ಇದ್ರೆ ಅದೇ ನ್ಯಾಯಾಲಯಕ್ಕೆ ಹೋಗಿ ಕಾನ್ಫಿಡೆಂಟ್ ಕೊಟ್ಬಿಡಿ. ಅದರಲ್ಲೇ ಒಂದು ಸ್ಟೇಟ್ಮೆಂಟ್ ಕೆಳಗಡೆ ಹಾಕ್ಬಿಡಿ, ನಮಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಮಾಡೋ ಪ್ರೋಸೆಸ್ ಅಲ್ಲಿ ಅಸಮಾಧಾನ ಇದೆ, ಬ್ರಾಕೆಟ್ ಎಲ್ಲ ಕೊಟ್ಬಿಡಿ. ಸುಮಾರು ಸಂಸ್ಥೆಗಳು, NGOಗಳು, ನಮ್ಮ ಯೋಗೇಂದ್ರ ಯಾದವ್ ಅವರಿಂದ ಹಿಡಿದು ನಮ್ಮ ಭೂಷಣ್ ಅವರು, ಇದು ಸುಪ್ರೀಂ ಕೋರ್ಟ್ ಅಡ್ವೊಕೇಟು, ಎಲ್ಲರೂ ಇವತ್ತು ಸುಪ್ರೀಂ ಕೋರ್ಟಲ್ಲಿ
ಫೈಟನ್ನು ಮಾಡ್ತಾ ಇದ್ದಾರೆ SIRಗೆ. ಅರ್ಥ ಆಯ್ತಲ್ಲ? ಅದು ಒಂದು ರಾಷ್ಟ್ರ ಮಟ್ಟದ ಇಶ್ಯೂ ಈಗ. ಅದು ಎಲ್ಲ ರಾಜ್ಯದಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ಕ್ರಿಸ್ಟಲ್ ಕ್ಲಿಯರ್ ಇದೆ. ಅವ್ರು ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ತೊಂದರೆ ಇದೆ, ಯಾವ ರೀತಿ ಮೋಡಸ್ ಆಪರೆಂಡಿಯನ್ನು ಯೂಸ್ ಮಾಡ್ತಾ ಇದ್ದಾರೆ, ಅದು ಎಲ್ಲವನ್ನ ಇವತ್ತು ಏನಾದರೂ ಚುನಾವಣೆ ಮುಖ್ಯ ಆಯುಕ್ತರು ವಿರೋಧ ಪಕ್ಷದ ನಾಯಕರಿಗೆ ಸ್ಪಂದಿಸಿ ಅವ್ರು ಕೇಳಿರುವಂತಹ ಪ್ರಶ್ನೆಗಳಿಗೆ ಅಥವಾ ಅವರಿಗೆ ಏನಾದರೂ ಅವ್ರು ಯಾವ ಥರ ಕ್ಲಿಯರಿಟಿ ಕೊಟ್ಟಿದ್ರೆ ಅದರ ಇದನ್ನೇ ಬೇರೆ ಆಗ್ತಾ ಇತ್ತು. ಇವತ್ತು ಎಲ್ಲವೂ ಒಂದು ವ್ಯವಸ್ಥಿತವಾದಂತಹ ಒಂದು ಇದರಲ್ಲೇ ಅವ್ರು ಮಾಡ್ತಾ ಇರೋದ್ರಿಂದ ನಮಗೆ ಆ ಪ್ರೊಸೆಸ್ ಮೇಲೆ ಅನುಮಾನ ಇದೆ. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರಾಗಿರುವಂಥ ಗೋವಿಂದರಾಜರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ಗೋವಿಂದರಾಜು ಅವರೇ, ಇಷ್ಟು ತನಕ ನಮ್ಮ ಚರ್ಚಾ ವಿಷಯವನ್ನು ನೀವು ಗಮನಿಸಿರ್ತೀರಿ. SIR ಪ್ರಕ್ರಿಯೆ ಒಳ್ಳೆಯದೇ, ಅಂದರೆ SIR ಕಾನ್ಸೆಪ್ಟ್ ಈಸ್ ವೆರಿ ಗುಡ್, ಆದರೆ ಆಗ್ತಿರುವಂಥ ಪ್ರೋಸೆಸ್ ಬಗ್ಗೆ ನಮಗೆ ನಂಬಿಕೆ ಇಲ್ಲ, ಅಪಸ್ವರ ಇದೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಯಾಕೆ ಈ ಅಪಸ್ವರ? BJP ಮೇಲೆ ಯಾಕೆ ಇಂಥ ಒಂದು ಅಪನಂಬಿಕೆ ಬಂತು? ಏನೇನು ಮಾಡಿದ್ದೀರಿ ಅಂತ? ಕೇಳಿಸ್ತಾ ಇದೆ ಸರ್ ಈಗ? ಗೋವಿಂದರಾಜು, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಗೋವಿಂದರಾಜು ಅವರೇ, ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆಯಾ? ಗೋವಿಂದರಾಜು ಅವರೇ, ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆಯಾ? ಮೇಡಮ್ ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ರೈಟ್, ವೆರಿ ನೈಸ್, ವೆರಿ ನೈಸ್. ಈಗ ನೋಡಿ, SIR ಪ್ರಕ್ರಿಯೆ, SIR ಅನ್ನೋ ಕಾನ್ಸೆಪ್ಟ್ ಏನಿದೆ ಅದ್ರ ಬಗ್ಗೆ ಕಾಂಗ್ರೆಸ್ ಯಾವುದೇ ರೀತಿಯ ಬೇಸರ ಇಲ್ಲ, ಆದ್ರೆ ಆ ಪ್ರೋಸೆಸ್ ಬಗ್ಗೆ ಅಸಮಾಧಾನ ಇದೆ ಅಂತ ಅಪನಂಬಿಕೆ ಬರುವಂತ ಕೆಲಸನ BJP ಏನು ಮಾಡಿದೆ ಅಂತ. ರೈಟ್, ಗಾಟ್ ಇಟ್. ಮತ್ತೊಮ್ಮೆ ಸಂಪರ್ಕ ಮಾಡ್ತೀನಿ ಗೋವಿಂದರಾಜು ಅವರೇ, ನೀವೇ ಹೇಳಿ ರಿಷಿಕ್ ಅವರೇ, ಅಂತ ಅಪನಂಬಿಕೆ ಬರುವಂತ ಕೆಲಸ ನೀವ್ ಏನ್ ಮಾಡಿದಿರಿ ಅಥವಾ ನಿಮ್ಮ ಮಿತ್ರ ಪಕ್ಷ ಏನ್ ಮಾಡಿದೆ ಅಂತ. ಯಾಕಂದ್ರೆ ಒಂದು ಕ್ಲಿಯರ್ ಏನು ಅಂದ್ರೆ SIR ಇಟ್ ಈಸ್ ನಾಟ್ ಡನ್ ಬೈ BJP ಆರ್ NDA ವಾಟ್ ಎವರ್, ಇಟ್ ಈಸ್ ಬೈ ಚುನಾವಣಾ ಆಯೋಗ. ಸೊ ಆ ಕ್ಲಾರಿಟಿ ಕೊಡಿ ಅಂತ. ಮೇಡಮ್ ನೋಡಿ, ಆ ರಾಜ್ಯದಲ್ಲಿ ಹಿಂಗಾಯ್ತು, ಈ ರಾಜ್ಯದಲ್ಲಿ ಹಿಂಗಾಯ್ತು ಅಂತ ಇವ್ರು ಹೇಳ್ತಾ ಇದ್ದಾರೆ. ಆಗೋಗಿರೋ ರಾಜ್ಯದಲ್ಲಿ ಎಲ್ಲಿ ಕಾಂಗ್ರೆಸ್ ಸೋತಿದ್ದಾರೋ ಅಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಿ ಕಾಂಗ್ರೆಸ್ ಏತರ ಎಲೆಕ್ಷನ್ಸ್ಗಳು ಗೆದ್ದಿದಾರಲ್ಲ ಅಲ್ಲಿ ಆ ರಾಜ್ಯದ ಎಕ್ಸಾಂಪಲ್ ತಗೊಳ್ತಾ ಇಲ್ಲ ಇವರು. ತಗೊಂಡಿದ್ದಾರೆ, ತಗೊಂಡಿಲ್ಲ. ನೋಡಿ, ಪಕ್ಕದ ರಾಜ್ಯದಲ್ಲೇ ಇದೆ ತಮಿಳ್ನಾಡಲ್ಲಿ ನಿಮಗೆ 60 ರಿಂದ 65 ಲಕ್ಷ ವೋಟ್ ನಿಮಗೆ ಚೇಂಜಸ್ ಆಗಿದೆ. ಅದು ಡಿಲೀಟ್ ಆಗಿರ್ಬೋದು, ಅಡಿಷನ್ ಆಗಿರ್ಬೋದು, ಚೇಂಜಸ್ ಆಗಿರ್ಬೋದು, ದರ್ ಇಸ್ ಸಮ್ ಚೇಂಜಸ್ ಇನ್ವಾಲ್ಡ್ ಅಲ್ಲಿ. ಅಲ್ಲಿ TVK ಗೆದ್ದಿದೆ. ಇವತ್ತಿನವರೆಗೂ ನಿಮಗೆ ತಮಿಳ್ನಾಡದ ಎಕ್ಸಾಂಪಲ್ ತಗೊಳ್ತಾ ಇಲ್ಲ. ಅಲ್ಲಿ 60 ಲಕ್ಷ ವೋಟ್ ತಗೊಳ್ಳೋದೇ ಎಕ್ಸಾಂಪಲ್ ವೆಸ್ಟ್ ಬೆಂಗಾಲ್, ಬಿಹಾರ. ಅರ್ಥ ಆಗ್ತಾ ಇದೆಯಾ? ನಾನು ಹೇಳಕ್ ಬಯಸ್ತಾ ಇರೋದು ಏನು ಅಂತಂದ್ರೆ, ನೀವು ಎಲ್ಲೆಲ್ಲಿ ಸೋತಿರ್ತೀರೋ ಯಾವ್ದಾದ್ರು ಒಂದು ಗೂಬೆ ಹುಡುಕ್ಬೇಕಲ್ಲ, ಕುಂಡ್ರಸಕ್ಕೆ ಯಾಕೆ ಸೋತ್ವಿ ಅಂತ ಅನ್ಬಿಟ್ಟು ಅದನ್ನ ಫಸ್ಟ್ ಒಂದು ಓಟ್ ಚೋರಿ ಇಟ್ಕೊಂಡ್ರಿ. ಅದೆಲ್ಲ ಅದೇನೋದು ಓಟ್ ಚೋರಿ ಅಂತ ಕನ್ಯಾಕುಮಾರಿ ಟು ಕಾಶ್ಮೀರ್ ಓಡಾಡಿದ್ರಿ ಟೈಮ್ ಪಾಸ್ ಮಾಡ್ಕೊಂಡು. ಅದಾದ್ಮೇಲೆ ಇನ್ನೊಂದು ಯಾವ್ದೋ ಒಂದು ಇಟ್ಕೊಂಡ್ರಿ, ಮಾಡ್ಲು ಫೋಟೋ ತಗೊಬಂದು ಏನ್ ತೋರಿಸಿದೆ ಅದೇನ್ ಮಾಡ್ಲನ್ ತೋರಿಸಿದ್ರು ಅಥವಾ ಪ್ರೆಸೆಂಟೇಷನ್ ಮೇಲೆ ಓಟ್ ಚೋರಿ ತೋರಿಸೋ ನಮ್ಗಂತೂ ಗೊತ್ತಿಲ್ಲ. ಆ ಪಾಪ ಅಮ್ಮ ಬೇಜನ್ ಫೇಮಸ್ ಆಗ್ಬಿಟ್ರು, ಅದು ಫ್ಲಾಪ್ ಆಯ್ತು. ಅದ್ರ ನೆಕ್ಸ್ಟ್ ಈಗ ಇದ್ಯಾವ್ದು SIR ಅಂತ ಒಂದು ಹಿಡ್ಕೊಂಡವ್ರೆ. ಯಾವ ರೀತಿ ಹಿಡ್ಕೊಂಡವ್ರೆ ಇದು SIR ಅಂತ ಹೇಳಿದ್ರೆ, ಇದಕ್ಕೆ ಮುಂಚೆ ಪ್ರಪಂಚದಲ್ಲಿ ಯಾರಿಗೂ SIR ಅಂದ್ರೆ ಗೊತ್ತೇ ಇಲ್ಲ ಅಥವಾ ಭಾರತದಲ್ಲಿ SIR ಆಗೇ ಇರಲಿಲ್ಲ. ಇದೊಂಥರ ನ್ಯೂ ಟೆಕ್ನಾಲಜಿ, ಇನ್ವಿಸಿಬಲ್ ಟೆಕ್ನಾಲಜಿ. BJP ಅವರು ಅಥವಾ NDA ಮೈತ್ರಿಕೂಟದವರು ನಮ್ಮ ಕಣ್ಣು ಕಾಣಿಸ್ತಿಲ್ದಂಗೆ ಮಾಡ್ತಾ ಇದ್ದಾರೆ ಮ್ಯಾಜಿಕ್ ನ ಇದು ಅನ್ನೋ ರೀತಿ ಹೇಳ್ತಾ ಇದ್ದಾರೆ. ನಾನ್ ಕೇಳಕ್ ಬಯಸ್ತಾ ಇದ್ದೀನಿ, ಇಟ್ಸ್ ಎ ವೆರಿ ಸಿಂಪಲ್ ಪ್ರೋಸೆಸ್. ನಿಮಗೆ ಈ ಕರ್ನಾಟಕ ರಾಜ್ಯದಲ್ಲಿ ಇರಲಿ, ಕೇರಳದಲ್ಲಿ, ತಮಿಳುನಾಡು ಇರಲಿ, ಕಂಪ್ಲೀಟ್ ಭಾರತದಲ್ಲೇ ಇರಲಿ, ಟ್ರಾನ್ಸ್ಪರೆಂಟ್ ಆಗಿ ಯಾರಿದ್ದಾರೆ ಯಾರಿಲ್ಲ. ನಿಮಗೆ ನಾವು ಫಾರ್ಮ್ ನಂಬರ್ 6, ಫಾರ್ಮ್ ನಂಬರ್ 6, ಫಾರ್ಮ್ ನಂಬರ್ 7, ಫಾರ್ಮ್ ನಂಬರ್ 8 ಮೂರೇ ಫಾರ್ಮ್ ಇರೋದು, ಮೂರೇ ಫಾರ್ಮ್. ಆಮೇಲೆ ಪ್ರಕ್ರಿಯೆ ಹೆಂಗಿರುತ್ತೆ, ಯಾರ್ದಿದೆ ಯಾರ್ದಿಲ್ಲ, ಯಾರು ಯಾವ ಕಾನ್ಸ್ಟಿಟ್ಯೂನ್ಸಿಲಿ ಇದೀರಾ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ನಾವು ಕೇಳಿದಾಗ ನೀವು ಫರ್ನಿಶ್ ಮಾಡಬೇಕು. ಇಷ್ಟೇ ಪ್ರಾಸೆಸ್ ಇರೋದು. ಅದನ್ನ ನಿಮಗೆ ಪ್ರಿಂಟ್ ಔಟ್ ಮಾಡಿಬಿಟ್ಟು 3 ಪಕ್ಷದವರು ಅಥವಾ 4 ಪಕ್ಷದವರೆಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಲ್ಲೇ ನಿಮಗೆ ಇಮಿಡಿಯೇಟ್ ಆಗಿ ನನಗೇನಾದ್ರು ಫಾರ್ ಎಕ್ಸಾಂಪಲ್ ರಾಜರಾಜೇಶ್ವರಿ ನಗರ, ನಂದು RR ನಗರ ಕ್ಷೇತ್ರ, ನಮ್ಮ ಸ್ನೇಹಿತರು ಅಲ್ಲಿಗೆ ಬಂದುಬಿಟ್ಟು ನನಗೆ ಚಕಾರ ಎತ್ತೀನಿ, ಇಲ್ಲೊಂದು 100 ವೋಟರ್ ID ನೀವು ಯಾವ್ದೋ ಆಡ್ ಮಾಡ್ತಾ ಇದ್ದೀರಾ, ಡಿಲೀಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನೀವು ಅಲ್ಲೇ ಕ್ವಶನ್ ರೈಸ್ ಮಾಡಬಹುದು ವಿತ್ ಡಾಕ್ಯುಮೆಂಟ್ಸ್. ಮೋರೋವರ್ ಕರ್ನಾಟಕದಲ್ಲಿ ಟೈಮ್ ಇದೆ 2 ವರ್ಷ. ಅಲ್ಲ, ನಿಮಗೆ ಈಗ ಏನ್ ಪ್ರಕ್ರಿಯೆ SIR ನಡೀತಾ ಇದೆಯಲ್ವಾ, ನಾನು ಎಕ್ಸಾಂಪಲ್ ಉದಾಹರಣೆ ಕೊಡ್ತಾ ಇರೋದು. ಇಷ್ಟೊಂದು ಚಕಾರ ಎತ್ತಬೇಕು ಅಂತಂದ್ರೆ, ಯಾಕಂದ್ರೆ ಬೆಂಗಳೂರಲ್ಲಿ ಅಂದ್ರೆ ಬಾಡಿಗೆದಾರರ ಸಂಖ್ಯೆ ಜಾಸ್ತಿ, ಕೆಲವು ರಾಜಾಜಿನಗರದವರು ರಾಜರಾಜೇಶ್ವರಿ ನಗರಕ್ಕೆ ಹೋಗ್ಬೋದು. ವಿಶೇಷವಾಗಿ ಕಾಂಗ್ರೆಸ್ ಕೆಲವೊಂದು ಪರ್ಟಿಕ್ಯುಲರ್ ಪಾಯಿಂಟ್ಸ್ ಇಟ್ಕೊಂಡು ಈ ಪ್ರೋಸೆಸ್ ಬಗ್ಗೆ ನಮಗೆ ಅಸಮಾಧಾನ ಇದೆ ಅಂತ ಹೇಳ್ತಿರೋದ್ರಿಂದಾಗಿ, ಇರ್ಷಾದ್ ಸರ್ ನೀವು ಹೇಳಬೇಕು, ಈಗ ಕೆಲವೊಬ್ಬ ಮಹಿಳೆಯರು ಅಥವಾ ಹೆಣ್ಮಕ್ಳು ಮದುವೆ ಆದಾಗ ಒಂದು ಹೆಸರಿರುತ್ತೆ. ಈಗ ವಿದ್ಯಾ ಅಂತಿದ್ರೆ ಮದುವೆ ಆದಮೇಲೆ ವಿದ್ಯಾರಾಮ್ ಆಗ್ಬೋದು. ಸೊ ಆವಾಗ ವಿದ್ಯಾ ಅಂತ ಇದ್ದಂಥ ವೋಟರ್ ID ವಿದ್ಯಾರಾಮ್ ಆಗಿರ್ಬೋದು ನೆಕ್ಸ್ಟು.
ಸೊ ಈ ಥರ ಸಮಸ್ಯೆ ಏನಾದರೂ ಇದ್ದರೆ ವೋಟರ್ ಐ ಡಿ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತಾ? ಮತ್ತು 2002ರಲ್ಲಿ ವೋಟರ್ ಐ ಡಿ ಇದ್ದರೆ ಮಾತ್ರ ಈಗ ವೋಟರ್ ಐ ಡಿ ಅಂತ ಆಗುತ್ತೆ, ಇಲ್ಲಾಂದ್ರೆ ಅದನ್ನು ಕೂಡ ಡಿಲೀಟ್ ಮಾಡುವಂಥ ಸಾಧ್ಯತೆ, ಈ ಥರದೊಂದಷ್ಟು ಕನ್ಫ್ಯೂಷನ್ಸ್ ಇದೆ. ಏನೇನು ಕನ್ಫ್ಯೂಷನ್ಸು, ಇಂಥ ಪರ್ಟಿಕ್ಯುಲರ್ ಕಾರಣಗಳಿಗೆ ನೀವು ವಿರೋಧಿಸ್ತಿರೋದಾ ಅಂತ? ಇದು 1987ನೇ ಇಸ್ವಿಗಿಂತ ಮುಂಚೆ ಯಾರು ಹುಟ್ಟಿದ್ದಾರೆ ಅವರು 2002ಕ್ಕೆ ಅವರು ಮತದಾರ 18 ವರ್ಷ ಆಗಿರುತ್ತೆ, ಅವರು ಮತದಾರ ಪಟ್ಟಿಯಲ್ಲಿ ಅವ್ರ ಹೆಸರು ಇರಲೇಬೇಕು. ಆವಾಗ ಮತದಾರ ಪಟ್ಟಿಯಲ್ಲಿ ಹೆಸರು ಇದ್ದು ಇವಾಗ ಇದ್ದರೆ ಅವ್ರು ಕ್ಯಾಟಗರಿ 1ನಲ್ಲಿ ಬರ್ತಾರೆ, ಅದಕ್ಕೇನು ಸಮಸ್ಯೆ ಇಲ್ಲ. ಇಲ್ಲ ಆ ಸಂದರ್ಭದಲ್ಲಿ ಅವರೇನಾದರೂ ಬಾಡಿಗೆ ಮನೆಗೆ ಶಿಫ್ಟ್ ಆದಾಗ ಅವ್ರದ್ದು ಡಿಲೀಟ್ ಆಗಿ ಅವರು ಆ ಕಡೆ ಗಮನ ಹರಿಸದೆ ಅವ್ರದ್ದು ಮತದಾರ ಪಟ್ಟಿಯಿಂದ ಹೆಸರು 2002 ಅಥವಾ 2004 ಅಕ್ಕಪಕ್ಕದಲ್ಲಿ ಅವ್ರದ್ದು ಇಲ್ಲ ಅಂದರೆ, ಇವಾಗ ಅವ್ರದ್ದು ಏನಾದರೂ ಮತದಾರ ಪಟ್ಟಿಯಲ್ಲಿ ಹೆಸರಿದ್ದರೆ ಅವರು ಈ SIR ಅಲ್ಲಿ ಅವರು ಮತವನ್ನು ಕಳ್ಕೊತಾರೆ, ಖಂಡಿತವಾಗಿ ಕಳ್ಕೊತಾರೆ. ಅದಕ್ಕೆ ಅವರು ತಿರ್ಗಾ ಡಾಕ್ಯುಮೆಂಟೇಷನ್ ಕೊಡಬೇಕಾಗತ್ತೆ. ಅವರು ಒಂದು 9 ಡಾಕ್ಯುಮೆಂಟೇಷನ್ ಏನೋ ಮಾಡಿದ್ದಾರೆ, 9-10 ಡಾಕ್ಯುಮೆಂಟೇಷನ್ ಮಾಡಿದ್ದಾರೆ. ಅದರಲ್ಲಿ 1-2 ಯಾವುದಾದ್ರೂ ಸಬ್ಮಿಟ್ ಮಾಡಿ ಅದು ಅವ್ರು ಬರಬೇಕಾಗತ್ತೆ. ಈಗ ನಮಗೇನು ಪ್ರಾಬ್ಲಮ್ ಇದೆ ಅಂದರೆ, ಈಗ ಇಲೆಕ್ಷನ್ ಕಮಿಷನ್ ಅವರು ಒಂದು ಲಾಜಿಸ್ಟಿಕ್ ಡಿಸ್ಕ್ರಿಪೆನ್ಸಿ ಅಂತ ಒಂದು ಹೊಸ ಸಿಸ್ಟಮ್ ತೆಗೆದಿದ್ದಾರೆ. ಸ್ವಲ್ಪ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಅವ್ರು ಎತ್ತಿಟ್ಬಿಡ್ತಾರೆ ಪಕ್ಕದಲ್ಲಿ, ಅದು ಆಮೇಲೆ ನೋಡೋಣ ಅಂತ. ಸೊ ಅವಾಗ ಏನಾಗುತ್ತೆ, ಆ ಥರ 27 ಲಕ್ಷ ಮತದಾರರು ಬೆಂಗಾಳಲ್ಲಿ ಅವ್ರು ಎತ್ತಿಟ್ಟಿದ್ದಾರೆ. ಅವರು ಮತದಾನ ಮಾಡೋದಕ್ಕೆ ಅರ್ಹರಿದ್ದಾರೆ, ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದಾರೆ, ಅವರು SIR ಟ್ರಿಬ್ಯುನಲಲ್ಲಿ ಅವ್ರದ್ದೆಲ್ಲ ಸರಿ ಇದೆ. ಆದರೂ ಕೋರ್ಟ್ ಹೇಳುತ್ತೆ ಚುನಾವಣೆ ಆದಮೇಲೆ ನೆಕ್ಸ್ಟ್ ಇಲೆಕ್ಷನ್ಗೆ ಅವ್ರು ಓಟ್ ಹಾಕಲಿ, ಈ ಇಲೆಕ್ಷನ್ಗೆ ಈ ಸಲ ಕಳ್ಕೊಂಡು ಈ ಇಲೆಕ್ಷನ್ಗಿಲ್ಲ ಅಂದರೆ ಆ 27 ಲಕ್ಷ ಮತದಾರರಿಂದ ಎಷ್ಟು ಸೀಟ್ಗಳ ಮೇಲೆ ಪರಿಣಾಮ ಆಯಿತು. ಆಮೇಲೆ ಇನ್ನೊಂದು ಸುಪ್ರೀಂ ಕೋರ್ಟ್ ಹೇಳಿತ್ತು, ನೀವು ಏನಾದರೂ ಅಲ್ಲಿ ಡಿಲೀಟ್ ಆಗಿರುವಂತಹ ಮತಗಳಕ್ಕಿಂತ ನಿಮ್ಮದು ಮಾರ್ಜಿನ್ ಏನಾದರೂ ಕಡಿಮೆ ಇದ್ದರೆ ನೀವು ಬನ್ನಿ ಸುಪ್ರೀಂ ಕೋರ್ಟ್ಗೆ ಅಂತ. ಆ ಥರ 40 ಸೀಟ್ಗಳಾಗಿದೆ ಅಲ್ಲಿ. ಸೊ ಈ ಥರ ಒಂದು ಸಮಸ್ಯೆಗಳಿಂದ ಈಗ ನಮ್ಮ ಸ್ಟಾಲಿನ್ ಅವರು ಯಾಕೆ ಸೀಟ್ ಕಳ್ಕೊತಾರೆ, ಮುಖ್ಯಮಂತ್ರಿ ಆಗಿ ಸ್ಟಾಲಿನ್ ಅವ್ರು ಯಾಕೆ ಕಳ್ಕೊತಾರೆ, ಮಮತಾ ಬ್ಯಾನರ್ಜಿ ಅವ್ರು ಯಾಕೆ ಮಮತಾ ಬ್ಯಾನರ್ಜಿ ಅವ್ರ ಕ್ಷೇತ್ರದಲ್ಲಿ 60,000 ಓಟು ಡಿಲೀಟ್ ಆಗಿದೆ, ಒಂದು ಕ್ಷೇತ್ರದಲ್ಲಿ ಇರೋದು ಎಷ್ಟು ಓಟು. ಸೊ ಅಲ್ಲೇನಾಗುತ್ತೆ, ಇವಾಗ ವಿಶೇಷವಾಗಿ ಮುಸ್ಲಿಮ್ಸ್ ಇರ್ಬೋದು ಅಥವಾ ಬಡವರು ಇರ್ಬೋದು ಅಥವಾ ವಲಸೆ ಕಾರ್ಮಿಕರು ಇರ್ಬೋದು, ಅವರು ಉಚ್ಚಾರ ಮಾಡುವ ಹೆಸರು ಮತ್ತು ಅಲ್ಲಿ ಅವರು BLOಗಳು ಬಂದವ್ರ ಹೆಸರು ಏನು ಬರ್ಕೊಳ್ತಾರಲ್ಲ, ಅಲ್ಲಿ ಏನಾದರೂ ಒಂದು ಸ್ಪೆಲ್ಲಿಂಗ್ ಹೆಚ್ಚು ಕಮ್ಮಿ ಮಾಡಿದ್ರು ಅವರು ಇವರು ಸಮಸ್ಯೆ ಆಗತ್ತೆ. ನೋಡೋಣ, ಇದಕ್ಕೊಂದು ನೋಡೋಣ ಉತ್ತರ ತಗೋತೀರಿ, ಯಾಕಂದ್ರೆ ಇಂಥ ಸಮಸ್ಯೆಗಳು ಬಹಳಷ್ಟು ಜನ ಎದುರಿಸ್ತಿರ್ತಾರೆ. ಅಲ್ಲ ಇವಾಗ ನೋಡಿ, ಅನ್ಎಜುಕೇಟೆಡ್, ವಲಸೆ ಕಾರ್ಮಿಕರು, ಬಡವರು, ಅವ್ರಿಗೆ ಏನೂ ಗೊತ್ತಿಲ್ಲ ಪಾಪ, ಅವ್ರ ಅಮಾಯಕರು, ಅವ್ರಿಗೆ ಈ ಸಿಸ್ಟಮ್ ಒಳಗಡೆ ಹೇಗೆ ತರ್ತೀರಿ ನೀವು? ನೈಸ್ ಪಾಯಿಂಟ್. ನೋಡೋಣ ಏನು ಹೇಳ್ತೀರಾ ರಿಷಿಕ್ ಅವರೇ. ಮೊದಲನೇದಾಗಿ ಕ್ಲಾರಿಫಿಕೇಶನ್ ಏನು ಅಂತ ಹೇಳಿದ್ರೆ, ವೆಸ್ಟ್ ಬೆಂಗಾಲ್ ಅಥವಾ ಬಿಹಾರಲ್ಲಿ SIR ಆದಾಗ ಕಾಂಗ್ರೆಸ್ ಅವರಲ್ಲಿ ಇರ್ಲಿಲ್ವಾ? ತಮಗೆ ಆ SIR ಪ್ರಕ್ರಿಯೆ ಆಗ್ಬೇಕಾದ್ರೆ ತಮ್ಮ BLAಗಳು ಇರ್ಲಿಲ್ವಾ? ಮೊದಲನೇ ಕ್ವಶನ್. ಬಿಹಾರಲ್ಲಿ 29 ಲಕ್ಷ ದೂರುಗಳು ಬಂದಿದೆ ಸರ್. ಆಯ್ತು, ಆನ್ಸರ್ ದಟ್ ನೀವು ಹೇಳಿದ ಎಲ್ಲ ಕ್ವಶನ್ ಕೇಳಿಸ್ಕೊಂಡಿದ್ರೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಅಲ್ಲಿ BLAಗಳು ಕಾಂಗ್ರೆಸ್ ಪಾರ್ಟಿಯಿಂದ ಇರ್ಲಿಲ್ವಾ ಅನ್ನೋಂಥದ್ದು ಒಂದು. ಎರಡನೇದು, ಈಗ ನೀವು ಎಲೆಕ್ಷನ್ ಮುಗಿದು ಕೌಂಟಿಂಗು ಆಗಿ ರಿಸಲ್ಟ್ಸ್ ಬಂದ ಮೇಲೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದೀರಲ್ವಾ, SIR ನಡೆದಿದ ತಕ್ಷಣ ಅಲ್ಲೇ ಇಮಿಡಿಯೇಟ್ ಆಗಿ ತಾವು ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗಿರ್ಲಿಲ್ಲ? ಡೇಟ್ ನಾವು ತಗೊಂಡಾಗ ಜನಕ್ಕೆ ಇದೇ ಕೆಲಸ. ಈಗ ಇವರು ಬಿಫೋರ್ ಎಲೆಕ್ಷನ್ ಕಟ್ಕೊಳ್ಳೋದಕ್ಕೆ ಒದ್ದಾಡ್ತಿದ್ದಾರೆ. ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬಿಹಾರಲ್ಲಿ ಇದು ವೆಸ್ಟ್ ಬೆಂಗಾಲ್ ಅಲ್ಲಿ 2 ಫೇಸ್ ಅಲ್ಲಿ ನಿಮ್ಗೆ ಎಲೆಕ್ಷನ್ ಆಗಿದ್ದು. ಇವರು ಫಸ್ಟ್ ಫೇಸ್ ಏನ್ ಎಲೆಕ್ಷನ್ ಆಗುತ್ತಲ್ವಾ, ಆ ಫಸ್ಟ್ ಫೇಸ್ ಎಲೆಕ್ಷನ್ ಮುಂಚೆ ಗೆಜೆಟ್ ನೋಟಿಫಿಕೇಶನ್ ಆಗೋದಕ್ಕಿಂತ ಮುಂಚೆ ಇವ್ರೇನು ಹೋಗಿರ್ಲಿಲ್ಲ. ಇವರು ಇದೆಲ್ಲ ಪ್ರಕ್ರಿಯೆಗಳು ಮುಗಿದ ಮೇಲೆ ಹೋಗಿದ್ದು, ಅದು ಒಂದು ಜಸ್ಟಿಫಿಕೇಶನ್ ಒಂದು. ಎರಡನೇದು, ನಮ್ಮ ಸ್ನೇಹಿತರು ಹೇಳ್ದಂಗೆ ಕೆಲವೊಂದು ಇವತ್ತು ನಿಮಗೆ ಎಷ್ಟೊಂದು ಡೌಟ್ಸ್ಗಳಿದೆ. ನನಗೆ ಫಾರ್ ಸರ್ಪ್ರೈಸ್ ಇವತ್ತು ಮಧ್ಯಾಹ್ನ ಯಾರೋ ನನ್ನ ಸ್ನೇಹಿತರು ಕಾಲ್ ಮಾಡಿದ್ರು, SIR ಏನೇನೋ ಆಗ್ತಾ ಇದೆ ಅಂತ, ಏನಂತ ಅಂದ್ಬಿಟ್ಟಂತ. ಸೇಮ್ ನೀವು ಹೇಳಿದ ಉದಾಹರಣೆ ರಾಜಾಜಿನಗರ್ ಮತ್ತು RR ನಗರಲ್ಲಿ ಅಂತ. ಇಲ್ಲಿ ಏನಾಗುತ್ತೆ, ಫಸ್ಟ್ ಟೈಮ್ ಇನ್ಕ್ಲೂಡ್ ಮಾಡೋರಿಗೆ ನಿಮಗೆ ಫಾರ್ಮ್ ನಂಬರ್ 6 ಅಲ್ಲಿ ಇನ್ಕ್ಲೂಡ್ ಆಗ್ತೀವಿ ನಾವು. ಅಂದ್ರೆ ಅವ್ರಿಗೆ ಇಲ್ಲಿವರೆಗೂ ಎಲ್ಲೂ ಇರಲಿಲ್ಲ, ಅವ್ರು ಫಸ್ಟ್ ಟೈಮ್ ಇನ್ವಾಲ್ವ್ ಆಗ್ತಾರೆ. ಒಂದು ಅದಕ್ಕೆ ಬೇಕಾಗಿರುವಂತಹ ನಿಮಗೆ ಸರಿ ಸುಮಾರು ಒಂದು 10ರಿಂದ 15 ಡಾಕ್ಯುಮೆಂಟ್ಸ್ ಅಲ್ಲಿ ಯಾವುದಾದ್ರೂ ಒಂದು, ಜನರು ಮಿಸ್ಟೇಕ್ ಮಾಡ್ಕೊಳ್ಳೋದು ಬೇಡ, 15 ಕೊಡೋದು ಬೇಕಾಗಿಲ್ಲ. ತಾವುಗಳು ಯಾವ್ದಾದ್ರು ಒಂದು ಡಾಕ್ಯುಮೆಂಟ್, ಯಾವ್ದಾದ್ರು ಒಂದು ಇದೇ ಇರುತ್ತೆ ನಿಮ್ಮ ಸಪೋರ್ಟಿಂಗ್ ಡಾಕ್ಯುಮೆಂಟ್. ತಮಗಿಲ್ಲ ಅಂತ ಹೇಳಿದ್ರು ತಮ್ಮ ಫ್ಯಾಮಿಲಿಯಲ್ಲಿ ಇರುವಂತಹ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ಗಳು ಯಾವ್ದಾರು ಇದ್ರೂ ಕೂಡ ನಡೆಯುತ್ತೆ ನಿಮಗೆ. ಸೊ ಔಟ್ ಆಫ್ ದ 10 to 15 ಡಾಕ್ಯುಮೆಂಟ್ಸ್, 1 ಡಾಕ್ಯುಮೆಂಟ್ ಈಸ್ ಗುಡ್ ಎನಫ್ ಟು ಪ್ರೂವ್ ದಟ್ ಯು ಆರ್ ಎಲಿಜಿಬಲ್. ಅದು ಒಂದು. ಎರಡನೇದು ಫಾರ್ಮ್ 7 and 8 ಅಂತ ಮಾತಾಡೋಣ.
ಈ ಫಾರ್ಮ್ 7 and 8 ಏನಾಗುತ್ತೆ, ಈಗ ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿ, ಇಲ್ಲಿ ಏನಾಗುತ್ತೆ ನಿಮಗೆ 50 to 60% ವೋಟರ್ಸ್ ಯಾರೆಲ್ಲ ಇದ್ದಾರೆ ಅವರು ಕರ್ನಾಟಕ ರಾಜ್ಯದಿಂದ ಬೇರೆ ಬೇರೆ ಕ್ಷೇತ್ರದಿಂದ ಬಂದಿರ್ತಾರೆ ಅಥವಾ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ. ಕೆಲವರು ಬೇರೆ ರಾಜ್ಯಗಳು ಅಥವಾ ಬೇರೆ ಕ್ಷೇತ್ರದಿಂದ ಬಂದಿರುವಂತವರು ಕೆಲವರು ವೋಟರ್ ಐಡಿ ಅಲ್ಲೇ ರಿಟೈನ್ ಮಾಡ್ಕೊಂಡಿರ್ತಾರೆ, ಕೆಲವರು ಇಲ್ಲಿಗೆ ಬಂದು ಹೊಸದಾಗಿ ವೋಟರ್ ಐಡಿ ಮಾಡಿಸ್ಕೊಂಡಿರ್ತಾರೆ. ಇನ್ನು ಕೆಲವರು ಎಲೆಕ್ಷನ್ ಬಂದಿದ್ದ ಟೈಮಲ್ಲಿ ಮಾತ್ರ ಚೇಂಜ್ ಮಾಡ್ಕೊಂಡಿರ್ತಾರೆ, ಬೇರೆ ಟೈಮಲ್ಲಿ ಅವ್ರು ಮಾಡ್ಕೊಂಡಿರಲ್ಲ, ಹಂಗಾಗಿ ರಿಟೈನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಇಲ್ಲಿ ದ ಕಾನ್ಸೆಪ್ಟ್ ಇಸ್ ಅಥವಾ ದ ಪಾಯಿಂಟ್ ಆಫ್ SIR ಇಸ್ ಅಂತ ಹೇಳಿದ್ರೆ, ಈಗ ನೀವು ಇಲ್ಲಿ ವಾಸ ಇರಬಹುದು, ನೀವು ಸ್ವಂತ ಮನೆಯಲ್ಲಾದ್ರೂ ವಾಸ ಇರಿ, ಬಾಡಿಗೆ ಮನೆಯಲ್ಲಾದ್ರೂ ವಾಸ ಇರಿ, ಅದು ಸ್ಟೇಟಸ್ ಅಲ್ಲ. ನೀವು ವೋಟ್ ಎಲ್ಲಿ ಹಾಕಬೇಕು ಅಂತ ಇದ್ದೀರಾ. ಈಗ ಫಾರ್ ಎಕ್ಸಾಂಪಲ್ ನಾನು ಅಥವಾ ಯಾರೋ ಒಬ್ಬ ಮತದಾರ, ನಾನು RR ನಗರದಲ್ಲಿ ಇದ್ದೀನಿ, ಆದ್ರೆ ನನ್ನ ಮತದಾನ ಇರುವಂತದ್ದು ರಾಜಾಜಿನಗರಲ್ಲಿ. ಸೊ ನಾನು ಐ ಬಿಲಾಂಗ್ ಟು ರಾಜಾಜಿನಗರ್, ಅಥವಾ ನಾನು ಮತದಾರ, ನಾನು ರಾಜಾಜಿನಗರಲ್ಲೇ ಹಾಕಬೇಕು ಅಂತ ಇದ್ದೀನಿ ಅನ್ನೋ ತರ ಆದ್ರೆ ನಿಮಗೆ ಅದನ್ನ ಡಿಲೀಟ್ ಮಾಡ್ತೀರಾ ಅಥವಾ ಉಳಿಸ್ಕೊಳ್ತೀರಾ ಅನ್ನೋದು ಫಸ್ಟ್ ಕ್ವಶನ್. ಎಸ್, ಆಪ್ಷನ್ ಇದೆ. ಬಿಕಾಸ್ ನೀವು ಡಿಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಏಕದಮ್ ನಾನು ಡಿಲೀಟ್ ಆಗಲ್ಲ, ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ, ನೋಡಿ ಸೋ ಅಂಡ್ ಸೋ ಎಪಿಕ್ ನಂಬರ್ ಇಸ್ ವಾಟ್ ವೋಟರ್ ಐಡಿ ನಂಬರ್, ಎಪಿಕ್ ನಂಬರ್ ನಿಮಗೆ ಇಂಥದ್ರಲ್ಲಿ ನಮಗೆ ನಿಮ್ಮ ಮೇಲೆ ಕ್ವಶನ್ ಮಾರ್ಕ್ ಇದೆ, ನೀವು ರಾಜಾಜಿನಗರಲ್ಲಿ ಇದ್ದೀರಾ, RR ನಗರಲ್ಲಿ ಇದ್ದೀರಾ, ಅಥವಾ ನೀವು ರಾಜಾಜಿನಗರಲ್ಲಿ ಉಳಿಸ್ಕೊಂಡು RR ನಗರಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ಇದ್ದೀರಾ ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದು ಆಪ್ಷನ್ ಇದೆ. ಸೊ ಇದು ಸಿಂಪಲ್ ಪರಿಷ್ಕರಣೆ. ಲೆಟ್ ಮಿ ಫಿನಿಶ್. ಆದ್ಮೇಲೆ ನಾನು ಬರ್ತಾ ಇನ್ನೂ ಮ್ಯಾಪಿಂಗ್ ಆಗಿ SIR ಸ್ಟಾರ್ಟ್ ಆಗುತ್ತೆ. ಅದು 2002ರಿಗೆ ಬರ್ತಾ ಇದ್ದೀರಿ ಈಗ ನೋಡಿ, ಅದೇ ನೀವು ಹೇಳಿದ್ರಿ ರೈಟ್, ಅವ್ರಿಗೆ ರಾಜಾಜಿನಗರದಲ್ಲೇ ವೋಟ್ ಮಾಡಕ್ ಬೇಕು, ಬಟ್ ರೆಸಿಡೆನ್ಸ್ ಇರೋದು RR ನಗರಲ್ಲಿ. ನನ್ನ ಡಾಕ್ಯುಮೆಂಟ್ಸ್ ಎಲ್ಲಾ ಇರೋದು RR ನಗರ ರೆಸಿಡೆನ್ಸಿ, ಆ ಹೆಸರೇ ಇರೋದು. ಈಗ ಆಧಾರ್ ತಗೊಂಡು ಮತ್ತೊಂದು ಅದೆಲ್ಲ ಅಪ್ಡೇಟ್ ಈಸಿಯಾಗಿ ಆನ್ಲೈನ್ ಥ್ರೂ ಮಾಡ್ಕೊಳ್ಳಬಹುದಾಗಿರೋದ್ರಿಂದಾಗಿ ಎಲ್ಲ RR ನಗರಕ್ಕೆ ಮಾಡ್ಕೊಂಡಿದ್ದಾರೆ. ಬಟ್ ವೋಟರ್ ಐಡಿ ಒಂದು ಅಲ್ಲೇ ಇರಲಿ, ನಾನು ಅಲ್ಲೇ ವೋಟ್ ಹಾಕಬೇಕು ಅಂದ್ರೆ ನೋ, ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ನಿಮ್ಗೆ ಏನಾಗುತ್ತೆ, ಅವಾಗ ಏನಾಗುತ್ತೆ, ನಿಮಗೆ ಆಪ್ಷನ್ ಅಂತ ಬಂದಾಗ ನಾನು ಏಕಾಏಕಿ ನಿಮ್ಮನ್ನು ಡಿಲೀಟ್ ಮಾಡಕ್ ಬರಲ್ಲ. ಐ ಕ್ಯಾನಾಟ್ ಡಿಲೀಟ್ ಯು ಡೈರೆಕ್ಟ್ಲಿ. ನೀವೇನ್ರಿ ನೀವು RR ನಗರಲ್ಲಿ ಇದ್ದೀರಾ, ರಾಜಾಜಿನಗರ ಡೀಟೇಲ್ಸ್ ಕೊಟ್ಬಿಟ್ಟಿದ್ರ ಡಾಕ್ಯುಮೆಂಟ್ಸ್ ಅಂತ ಬರಲ್ಲ. ಅದು ನಿಮ್ಗೆ ಏನಾಗುತ್ತೆ, ಒಂದು ಕ್ವಶನ್ ಇದೆ, ನೀವು ಹೊಸದಾಗಿ ನೀವು ಆಗೋದಕ್ಕಿಂತ ಮುಂಚೆ ಹಳೇದು ಡಿಲೀಟ್ ಫಾರ್ಮ್ ಅಂತ ನಾವು ಕೊಡಬೇಕಾಗುತ್ತೆ. ಅಂದ್ರೆ ಈಗ ಅವ್ರು ಯಾವ್ದು ಪಾರ್ಟ್ ಅಥವಾ ಬೂತ್ ಅಂತ ನಾವೇನು ಮಾತಾಡ್ತೀವಿ, ಅಲ್ಲಿ ತಾವುಗಳು ಹೋಗ್ಬಿಟ್ಟು ಒಂದು ಫಾರ್ಮ್ ನಂಬರ್ 7 ಕೊಟ್ಬಿಟ್ಟು ಅವ್ರ ಒಂದು ಅಕ್ನಾಲಜ್ಮೆಂಟ್ ತಗೊಂಡ್ಬರ್ಬೇಕು. ಏನು, ನಾನು ಈ ಸ್ಥಳದಲ್ಲಿ ಐ ಸ್ಟೇ ನೋ ಮೋರ್ ಹಿಯರ್, ನಾನು ಇನ್ನೊಂದು ಯಾವುದೋ ಹೊಸ ಅಡ್ರೆಸ್ ಅಲ್ಲಿ ಇದ್ದೀನಿ, ನಾನು ಅಲ್ಲಿ ಫಾರ್ಮ್ ನಂಬರ್ 6 ಕೊಟ್ಟುಬಿಟ್ಟು ಹೊಸದಾಗಿ ನಾನು ಪರಿಷ್ಕರಣೆ ನಾನು ಮಾಡ್ಕೋಬೇಕು, ಇಲ್ಲಿ ನನಗೆ ಡಿಲೀಟ್ ಒಂದು ಅಕ್ನಾಲಜ್ಮೆಂಟ್ ಕೊಡಿ ಅಂತ ನೀವು ಅಲ್ಲಿ ಕೇಳಬೇಕು. ಅವರು ನಿಮಗೆ ಡಿಲೀಷನ್ಗೆ ಅಂತ ಒಂದು ಕೊಡ್ತಾರೆ ಅಕ್ನಾಲಜ್ಮೆಂಟ್ ಸ್ಲಿಪ್. ಆ ಸ್ಲಿಪ್ನ ಕೂಡ ತಗೊಂಡು ನೀವು ಹೊಸ ನೀವು ವೋಟರ್ ಐಡಿ ಚೇಂಜಸ್ ಮಾಡ್ತಿರಲ್ಲ, ಅಲ್ಲಿ ಅಟ್ಯಾಚ್ ಮಾಡ್ಬಿಟ್ಟು ಕೊಡಬೇಕು. ಆವಾಗ ನಿಮ್ಗೆ ಏನಾಗುತ್ತೆ, ಒಂದ್ ಕಡೆ ಡಿಲೀಟ್ ಆಗುತ್ತೆ, ಒಂದ್ ಕಡೆ ಆಡ್ ಆಗುತ್ತೆ. ಇದು ಎಕ್ಸಾಂಪಲ್ ನಂಬರ್ 1. ಎರಡನೇದು, ಈಗ ಒಂದು ವೇಳೆ ಏನದು ಕ್ವಶನ್, ಈಗ ಇಲ್ಲೆಲ್ಲೋ ಇರ್ತಾರೆ, ಉತ್ತರ ಕರ್ನಾಟಕನೂ ಮತ್ತೊಂದು ಎಲ್ಲೋ ಬಂದಿರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ದೇ ಹ್ಯಾವ್ ಟು ಡಿಸೈಡ್ ನೀವು ಯಾವ ಕ್ಷೇತ್ರದಲ್ಲಿ ನೀವು ಮತದಾರರಾಗಿ ಉಳಿಸ್ಕೋಬೇಕು ಅಂತ ಇದ್ದೀರಾ. ಸೊ ನಿಮ್ಮ ರೆಸಿಡೆನ್ಷಿಯಲ್ ಅಡ್ರೆಸ್ ಇಲ್ಲಿ ಇರಬಹುದು, ಆದ್ರೆ ನಾನು ಈಗ ಅಲ್ಲಿ ಅವರು ತಂದೆ ತಾಯಿ ಮನೆ ಇರುತ್ತೆ ಅಂತ ತಿಳ್ಕೊಳ್ಳಿ. ಈಗ ಹಳ್ಳಿಗಳ ಕಡೆ ಹೆಂಗಾಗುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಮನೆ ಇರ್ತಾರಲ್ಲ, ಒಂದು ಒಟ್ಟು ಕುಟುಂಬದಲ್ಲಿ 10 ಜನ 15 ಜನ 20 ಜನ ಇರ್ತಾರೆ. ಸೊ ಅವರ ಪರ್ಮನೆಂಟ್ ಅಡ್ರೆಸ್ ವಿಲ್ ಬಿ ಯಾವುದೋ ಒಂದು ಮನೆ ಕೇರ್ ಆಫ್ ಅಡ್ರೆಸ್ ಅಂತ ಕೊಟ್ಟಿರ್ತಾರೆ. ಸೊ ನಾನು ಮತದಾರ ಆ ಕ್ಷೇತ್ರದಲ್ಲಿ ಮಾಡ್ಬೇಕಾ ಈ ಕ್ಷೇತ್ರದಲ್ಲಿ ಮಾಡ್ಬೇಕಾ, ಎರಡು ಕಡೆ ಇಟ್ಕೊಳಕ್ಕಾಗಲ್ಲ. ಸೊ ನಾನು ಅವಾಗ ಚೂಸ್ ಮಾಡ್ಬಿಟ್ಟು ಹೇಳಬೇಕು, ಇಲ್ಲ ನನಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ ನೋಟ್ ಮಾಡಬೇಕು ಅಂತ ಇದ್ದೀನಿ, ಅದಕ್ಕೆ ಬೇಕಾಗಿರುವಂತಹ ಸೂಟಬಲ್ ಡಾಕ್ಯುಮೆಂಟ್ಸ್ ಹತ್ರ ಏನಾರು ಇತ್ತು ಅಂತ ಹೇಳಿದ್ರೆ ನಾನು ಇಲ್ಲೇ ರಿಟೈನ್ ಮಾಡ್ಕೋಬಹುದು. ನಾನು ಅಲ್ಲಿಗೆ ಹೋಗೋದಂಥದ್ದು ಬೇಕಾಗಿಲ್ಲ, ನಾನು ದಟ್ ಕ್ಯಾನ್ ಬಿ ಡನ್ ಎನಿ ಟೈಮ್. ಇನ್ನು ಕೆಲವೊಂದು ಹೇಳಿದ್ರು ಗಂಡ ಹೆಂಡತಿ ಅಥವಾ ಮದುವೆ ಆದಮೇಲೆ ನೇಮ್ ಚೇಂಜು ಇದೆಲ್ಲ ಅಂತಂದ್ಬಿಟ್ಟು. ನಿಮಗೆ ಯಾವ ರೀತಿ ನಮಗೆ ಆಧಾರ್ ಕಾರ್ಡಲ್ಲಿ ನಿಮಗೆ ಸ್ವಯಂ ಏನೇನು ಚೇಂಜಸ್ ಎಲ್ಲ ಪರ್ಟಿಕ್ಯುಲರ್ ಚೇಂಜ್ ಅಂತ ಹೇಳ್ತೀವಿ, ಅದಕ್ಕೆ ದಟ್ಸ್ ದ ವರ್ಡ್. ಸೊ ಪರ್ಟಿಕ್ಯುಲರ್ ಚೇಂಜಸ್ ನಾವೇನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಅದೇ ರೀತಿ ನಿಮಗೆ ಎಪಿಕ್ ನಂಬರಲ್ಲಿ ನಿಮಗೆ ಇವತ್ತಿನ ದಿವಸ ಆನ್ಲೈನಲ್ಲೇ ನೀವೇ ಮಾಡ್ಕೋಬಹುದು. ನಿಮಗೆ OTP ಬರುತ್ತೆ, ಯು ಕ್ಯಾನ್ ಚೇಂಜ್ ಯುವರ್ ಡೀಟೇಲ್ಸ್. ಒಂದು. ಎರಡನೇದು ಏನಾಗುತ್ತೆ, ಇದರಲ್ಲಿ ಒಂದು ವೇಳೆ ಮ್ಯಾಚ್ ಆಗ್ತಾ ಇರಲಿಲ್ಲ ಅಂತ ತಿಳ್ಕೊಳ್ಳಿ, ನಿಮಗೆ ಏನೋ ಇದು ನೇಮ್ ಚೇಂಜಸ್ ಇದೆ, ಡಾಕ್ಯುಮೆಂಟ್ ಚೇಂಜಸ್ ಆಗ್ತಾ ಇದೆ, ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಎಲ್ಲ ಆಪ್ಷನ್ಸು ಇದೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ದು ಏನೋ ಒಂದು ಬೇರೆ ಡಾಕ್ಯುಮೆಂಟ್ ಕೊಟ್ಟಿರ್ತೀರಾ, ನೀವೇ ಹೇಳಿದಂಗೆ ವಿದ್ಯಾ ಅಂತ ಇದ್ದು ಆಮೇಲೆ ವಿದ್ಯಾರಾಮ್ ಅಂತ ಆಯ್ತು ಅಂತ ತಿಳ್ಕೊಳ್ಳಿ, ಅವೆರಡು ಮ್ಯಾಚ್ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ಳಿ. ನಿಮಗೆ ಈ ಪರಿಷ್ಕರಣೆ ಆಗಬೇಕಾದ್ರೆ ನಿಮಗೆ ದೇರ್ ಇಸ್ ಎ ಪ್ರಾಸೆಸ್ ಕಾಲ್ಡ್ ಸೆಲ್ಫ್ ಅಟೆಸ್ಟಿಂಗ್ ಅಂತ ಅಂದ್ಬಿಟ್ಟು. ಈಗ ನಾನು ಕರೆಕ್ಟ್ ಆಗಿ ಇದೆ ಅಂದ್ರೂ ಕೂಡ ನಾನು ಸೆಲ್ಫ್ ಅಟೆಸ್ಟ್ ಮಾಡಬೇಕು. ಒಂದು ವೇಳೆ ಅದ್ರಲ್ಲಿ ಏನೋ ರಾಂಗ್ ಇದೆ, ನನಗೆ ಡಿಲೀಟ್ ಆಗ್ತಾ ಇದೆ, ನನಗೆ ನಂಬಿಕೆ ಇಲ್ಲ, ನನಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ನಿಮ್ಗೆ ಎರಡು ಆಪ್ಷನ್ ಇದೆ. ಫಿಸಿಕಲಿ ಯು ಕ್ಯಾನ್ ಡೂ ಇಟ್, ಆರ್ ಇವತ್ತಿನ ದಿವಸ ಎಷ್ಟು ಅನುಕೂಲ ಇದೆ ಅಂತ ಹೇಳಿದ್ರೆ ಆನ್ಲೈನ್ ಯು ಕ್ಯಾನ್ ಡೂ ಇಟ್ ಬೈ ಯೋರ್ ಸೆಲ್ಫ್. ಥರ್ಡ್ ಪ್ರೋಸೆಸ್ ಬಗ್ಗೆ ಹೇಳಿದ್ರಿ ಸರ್. ಅಲ್ಲ, ಇವ್ರು ಹೇಳ್ತಾ ಇರೋದು ಸಿಂಪಲ್ ಪರಿಷ್ಕರಣೆ ಆಯಿತು. ಈಗ ತೀವ್ರ ಪರಿಷ್ಕರಣೆ ಇಂಟೆನ್ಸಿವ್ ರಿವಿಷನ್. ಇಂಟೆನ್ಸಿವ್ ರಿವಿಷನ್ ಅಂದ್ರೆ 2002ರಲ್ಲಿ ನೀವು ಮತದಾರರಾಗಲೇಬೇಕು. ಅವಾಗ ಈಗ ಮತದಾರರಿದ್ರೆ ನೀವು ಕ್ಯಾಟಗರಿ 1 ಅಲ್ಲಿ ಬರ್ತೀರಿ, ಅಲ್ಲಿ ಕ್ಯಾಟಗರಿ 1, 2, 3 ಆ ಥರ ಮಾಡ್ತಾರೆ ಮೋಸ್ಟ್ಲಿ ಅವರು. ಸೊ ಅವಾಗ ಏನಾಗುತ್ತೆ, ಆಮೇಲೆ ನಾನು ಇವಾಗ 2002ರಲ್ಲಿ ಹೆಸರಿಲ್ಲ, ಹೌದು,
ನನ್ನ ಹೆಸರು ಎಷ್ಟೋ ಇಲ್ಲ. ಜನ ಮಾಡ್ಕೊಂಡ್ರಲ್ಲಪ್ಪ. ಅಲ್ಲ ಮಾಡ್ಕೊಂಡಿರ್ತೀವಿ ನಾವು, ಬಾಡಿಗೆ ಮನೇಲಿ ಇರ್ತೀವಿ, ಆಮೇಲೆ ಅದು ಅಲ್ಲಿ ಹೋಗಿ ಅವರು ಪರಿಷ್ಕರಣೆ ಮಾಡೋ ಟೈಮಲ್ಲಿ ಅಲ್ಲಿ ಡಿಲೀಟ್ ಆಗಿರುತ್ತೆ. ಆಮೇಲೆ ನಾವು ಬಂದು ಬೇರೆ ಕಡೆ ಮಾಡಿರ್ತೀವಿ, ಅದು ಕಂಟಿನ್ಯೂಟಿಯಲ್ಲಿ ಇರುತ್ತೆ. ಆವಾಗ ನಾನು ನನ್ನ ತಂದೆ ಹೆಸರಲ್ಲಿ ಸರ್ಚ್ ಮಾಡಬೇಕು, ನನ್ನ ತಂದೆದು ಓಟ್ ಏನಾದರೂ ಇದೆಯಾ ಅಂತ. ನೋ 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 ಸರ್, ನಿಮ್ಗೆ ಎಪಿಕ್ ನಂಬರ್ ಇರುತ್ತೆ ಸರ್, ನಿಮ್ಗೆ ಎಪಿಕ್ ನಂಬರ್ 2002 ಎಪಿಕ್ ನಂಬರ್ ಯಾರು ಸರ್ ಪ್ಲೀಸ್ ಪ್ಲೀಸ್ ಎಲ್ಲ ಹೇಳ್ತೀನಿ ಕೇಳಿ. ಕಾಂಪಿಟೇಷನ್ ಅಲ್ಲ, ಮಾಹಿತಿ ಕೊಡಬೇಕು ಮೇಡಮ್. ಒಂದು ನಿಮಿಷ ಪ್ಲೀಸ್, ಹಲೋ ಹಲೋ ಹೇಳಿ ಸರ್, ನೀವು ಸುಮ್ಮನೆ ಇರಿ ಸರ್, ನೀವು ಮಾತಾಡುವಾಗ ನಾನು ಮಾತಾಡಿಲ್ಲ. ಈಗ 2002ರಲ್ಲಿ ಕಾರ್ಡ್ ನೀವು ಇಟ್ಕೊಂಡಿರ್ತೀರಾ? ಓಕೆ, ನಿಮ್ಮ ಹತ್ರ ಕಾರ್ಡ್ ಇರೋದೇ ಇಲ್ವಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಅವರ ಇದರಲ್ಲಿ ಅವ್ರ ಸೈಟಲ್ಲಿ ಈಗ 2002 ಲೀಸ್ಟನ್ನು ಹಾಕಿದ್ದಾರೆ. ಅದನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು. ಆ ಪಾರ್ಟ್ ನಂಬರ್ ನಮ್ಗೆ ನೆನಪಿರಲ್ಲ, ನಾವು ಎಲ್ಲಿ ಬೂತ್ ಅಲ್ಲಿ ಹಾಕಿದೀವಿ ಅಂತ ನೆನಪಿರಲ್ಲ. ನಾವು ಅಲ್ಲಿ ಹೋಗಿ ಹಾಕಿದ್ರೆ 2002 ಇದ್ರೆ ಇರ್ಲಿಲ್ಲ ಅಂದ್ರೆ ಇದು ಮಿಸ್ಗೈಡ್, ಇದು ಮಿಸ್ಗೈಡ್ ಇದು. ಇವತ್ತು ನಿಮ್ಗೆ ಎಪಿಕ್ ನಂಬರ್ ಇಲ್ಲ, ಆನ್ಲೈನ್ ಈ ತೋರಿಸೋಣ ನಿಮ್ಗೆ ವೆಬ್ಸೈಟ್ ಅಲ್ಲಿ. ನಿಮ್ಗೆ ನಿಮ್ ಎಪಿಕ್ ನಂಬರ್ ಕೊಟ್ಬಿಟ್ರೆ ಪಾರ್ಟ್ ನಂಬರ್, ಬೂತ್ ನಂಬರ್, ಕಾನ್ಸ್ಟಿಟ್ಯೂನ್ಸಿ ನಂಬರ್, ಎಂಪಿ, ಲೋಕಸಭಾ, ವಿಧಾನಸಭಾ ಎಲ್ಲ ಡೀಟೇಲ್ಸ್ ಬರುತ್ತೆ. 2002ರಲ್ಲಿ ಓಟೆ ಹಾಕಿದ್ರೆ ಮಿಸ್ಗೈಡ್ ಮಾಡ್ಬಿಡಿ ನೀವು. ಇಫ್ ಯು ಆರ್ ಎ ವೋಟ್, ಹೌದೌದು. ಈಗ ನೋಡಿ 2002ರಲ್ಲಿ ಈಗ 18 ವರ್ಷ ಎಲಿಜಿಬಲ್ ಆದವರು ಕೆಲವು ಸತಿ ಓಟ್ ಹಾಕಿರಲ್ಲ. ಅವಾಗ ಏನ್ ಮಾಡ್ತೀರಿ ನೀವು? ನೀವು ಹಾಗಾದ್ರೆ ಹೊಸಬ್ರು ನೀವು. ಸಿ ನೀವು ನಿಮ್ದು ವೇಟ್ ಸರ್ ಪ್ಲೀಸ್, ಇದು ನಾವು ಕಾಂಪಿಟೇಷನ್ ಅಲ್ಲ, ಇದೆಲ್ಲ ಮಾಹಿತಿ ಕೊಡೋಣ ನಾವು. 2002ರಲ್ಲಿ ನಿಮ್ಮ ಹೆಸರು, ನೀವು ಎಲಿಜಿಬಲ್ ಇದೀರಿ, 18 ವರ್ಷ ನಿಮ್ಗಾಗಿದೆ, ಆದ್ರೂ ನಿಮ್ಮಲ್ಲಿ ಹೆಸರು ಇಲ್ಲ ಸರ್. ಅದು ಹೊಸದಾಗುತ್ತೆ ಸರ್, ಫಾರ್ಮ್ 6 ಕೊಡಿ, ಮುಗಿತಲ್ಲ. 2002ರನ್ನೇ ಬೇಸ್ ಮಾಡ್ಕೊಂಡು ಇವತ್ತು ಪರಿಷ್ಕರಣೆ ಮಾಡ್ತಾ ಇರೋದು ಸರ್. ಸಿ ಸರ್ ಪ್ಲೀಸ್ ಅಲೋ ಬಿಟ್ಟು, ಇದು ನಾವು ಮಾಹಿತಿ ಕೊಡ್ತಾ ಇದ್ದೀವಿ ಅಷ್ಟೇ, ಕಾಂಪಿಟೇಷನ್ ಅಲ್ಲ, ಜಗಳ ಅಲ್ಲ. ನೋಡಿ ಈಗ ನಿಮ್ದು 2002 ಒಳಗಡೆ ನಿಮ್ದು ಹೆಸರು ಇರಲಿಲ್ಲ ಅಂತ ತಿಳ್ಕೊಳ್ಳಿ. ಸೊ ಯು ಆರ್ ಎ ಫ್ರೆಶ್ ವೋಟರ್. ನೀವು ಎಲ್ಲಿ ಡಾಕ್ಯುಮೆಂಟ್ ಸೂಕ್ತ ಡಾಕ್ಯುಮೆಂಟ್ಸ್ಗಳು ಇರ್ತಾವೋ ಅದನ್ನ ಫಾರ್ಮ್ 6 ಅಲ್ಲಿ ಕೊಟ್ಬಿಟ್ಟು ಆಡ್ ಆಗಿ ನೀವು. ಇಟ್ಸ್ ವೆರಿ ಸಿಂಪಲ್ ಸರ್, ಇಟ್ಸ್ ವೆರಿ ಸಿಂಪಲ್. ಯು ಕ್ಯಾನ್ ಚಾಲೆಂಜ್ ಮೀ ಆನ್ ದಿಸ್. ಅಲ್ಲಲ್ಲ, 20 ವರ್ಷ ಹಿಂದೆ ನಾನು ಎಲ್ಲಿ ಮತದಾನ ಹಾಕಿದ್ದೀನಿ ಅನ್ನೋದು ನನಗೆ ನೆನಪಿರಲ್ಲ ಸರ್. ಇವಾಗ ತಾನೇ ಫ್ರೆಶ್ ವೋಟರ್ ಅಂತ ಹೇಳ್ತಾ ಇದ್ರ, ಹೊಸದಾಗಿ ನನ್ನ ಹತ್ರ ಕಾರ್ಡೇ ಇಲ್ಲ ಅಂತ ಆಗ್ತಾ ಇಲ್ಲ ಅವ್ರಿಗೆ. ಅಲ್ಲಲ್ಲ, ಈಗ ಅವ್ರು ಹೇಳಿದ ಕಾನ್ಸೆಪ್ಟ್ ಏನು ಅಂದ್ರೆ 87 ಮುಂಚೆ ನಾವು ಹುಟ್ಟಿರುವಾಗ ನಾವು 2002ಕ್ಕೆ ನಾವು ಎಲಿಜಿಬಲ್ ವೋಟರ್ಸ್. ಹೌದು, ಎಲಿಜಿಬಲ್ ವೋಟರ್ ಆದಾಗ ನಾವು ಆ ಟೈಮಲ್ಲಿ ನಮ್ದು ಮನೆ ಶಿಫ್ಟ್ ಆಗಿರುತ್ತೆ ಅಥವಾ ಏನೋ ಒಂದಾಗಿ ನಮ್ದು 2002ರಲ್ಲಿ ನಮ್ಮ ಹೆಸರು ವೋಟರ್ ಐಡಿ ಇದೆ ಆಮೇಲೆ ನಿಮ್ಮ ಎಪಿಕ್ ನಂಬರ್ ಇರುತ್ತೆ ಸರ್. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ನಿಮ್ಮ ಎಪಿಕ್ ನಂಬರ್ ಹೊಡೆದಿದ್ದಷ್ಟೇ ನಿಮ್ ಜಾತಕ ಬಂದ್ಬಿಡ್ತದೆ. ಇವತ್ತು ಎಲ್ಲಿದ್ದೀರಾ ಸರ್ ನೀವು? ನೀವು ಒಂದ್ಸತಿ ಚೆಕ್ ಮಾಡಲ್ಲ, ಈಗಲೇ ಲೈವ್ ತೋರಿಸಲ್ಲ ನಿಮ್ಗೆ ನಾನು ಹೆಂಗ್ ಬರುತ್ತೆ ಅದು ಅಂತ. 22 ವರ್ಷ ಹಿಂದೆ ಇರುವಂತ ಎಪಿಕ್ ನಂಬರ್ ಕಾರ್ಡ್ ಯಾರು ಇಟ್ಕೊಂಡಿರ್ತಾರೆ ಸರ್? ಸರ್ ಏನ್ ಮಾತಾಡ್ತಾ ಇದ್ದೀರಾ ನೀವು? ಸಿ ದಟ್ ಈಸ್ ಅ ಡಿಫರೆಂಟ್ ಇಶ್ಯೂ. ಸಿ ಐ ಡೋಂಟ್ ಹ್ಯಾವ್ ಎ ಡಾಕ್ಯುಮೆಂಟ್ಸ್, ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಬಟ್ ನಿಮ್ ಡೇಟಾ ಬೇಸ್ ಇಲ್ಲ, ಡೇಟಾ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಪಾರ್ಟ್ ನಂಬರ್, ಬೂತ್ ನಂಬರ್ ಅಲ್ಲಿ ನಿಮ್ ಫುಲ್ ಬೂತ್ ಡೀಟೇಲ್ಸ್ ಇರ್ತದಲ್ಲ. ನೀವು ಕೊಡೋರು ಯಾರು? ಆಯ್ತು, ಗೌರ್ಮೆಂಟ್ ಕೊಡ್ತಾ ಇದೆಯಲ್ಲ ಸರ್. ಈಗ ಏನೂ ಇಲ್ಲ, 20 ವರ್ಷದ ಹಿಂದಿಂದ ಏನೂ ನೆನಪಿಲ್ಲ. ಈಗ ಪ್ರೆಸೆಂಟ್ ನೀವು ಯಾವುದದು ಈಗ ಇಲ್ಲೇ ಇದ್ದೀರಪ್ಪ, MG ರೋಡಲ್ಲಿ ಇದ್ದೀರಾ, ಇಲ್ಲೇ ನಿಮ್ಮದು ಕ್ರೇಕ್ ಪಾರ್ಕಲ್ಲಿ ಮನೆ ಇದೆ ಅನ್ಕೊಳ್ಳಿ. ಫಾರ್ಮ್ ನಂಬರ್ 6 ಅಲ್ಲಿ ಹೊಸ ವೋಟರ್ ಐಡಿ ತಗೊಂಡು ವೋಟ್ ಹಾಕ್ಬೋದಲ್ಲ ಸರ್? ವೋಟ್ ಹಾಕಕ್ಕೆ 2 ವರ್ಷ ಇದೆಯಲ್ಲ. ಅಲ್ಲ, ಅದಕ್ಕೆ ಸಮಸ್ಯೆ ಇಲ್ಲ. ಇದು ಸಮಸ್ಯೆ ಇರೋದು 87 ಮುಂಚೆ ನೀವು ಹುಟ್ಟಿದ್ರೆ, 2002ಕ್ಕೆ ನೀವು ಎಲಿಜಿಬಲ್ ಇದ್ರೆ, ನಿಮ್ಮ ವೋಟರ್ ಲಿಸ್ಟಲ್ಲಿ ಹೆಸರು ಇದ್ರೇನೆ ಇವಾಗ. ಅಲ್ಲ ಸರ್, ಆಮೇಲೆ ಅಲ್ಲಿ ಹೆಸರು ಇದ್ದು ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಆಗಿದ್ರೆ, IR ಏನಾದರೂ ಹೆಚ್ಚು ಕಮ್ಮಿ ಆಗಿ ಇವತ್ತೇನಾದರೂ ಆಗಿದ್ರೆ ನಿಮ್ದು ಮ್ಯಾಪಿಂಗ್ ಆಗಲ್ಲ. ಈಗ ಹೇಳ್ತೇನೆ ನೋಡಿ, ಇನ್ನೊಂದು ಹೆಜ್ಜೆ ಮುಂದೆ ಹೇಳ್ತೇನೆ ನೋಡಿ. ಸಿಂಪಲ್ ನಾನು ನಂದೇ ಎಕ್ಸಾಂಪಲ್ ಹೇಳ್ತೀನಿ, ಯಾಕಂದ್ರೆ ಸ್ವಲ್ಪ ಕ್ಲಾರಿಫೈ ಆಗಲಿ ಅಂತ ಹೇಳಿ. ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಾನೇ ಇದ್ದೆ, ಒಂದು 2 ವರ್ಷ ಅದೇ ಏರಿಯಾದಲ್ಲಿ, ಕ್ಷೇತ್ರ ಅಂತ ಹೇಳಿ, ಕ್ಷೇತ್ರ ಆಮೇಲೆ ಬೂತ್ ಪಾರ್ಟ್, ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಇದ್ದ ಸಂದರ್ಭದಲ್ಲಿ 2 ಚುನಾವಣೆಯ ಸಂದರ್ಭದಲ್ಲಿ ನಾನೇ ವೋಟ್ ಹಾಕಿದ್ದೀನಿ. ಥರ್ಡ್ ಟೈಮಲ್ಲಿ ನಂದಲ್ಲಿ ವೋಟರ್ ಐಡಿ ಇರಲಿಲ್ಲ. ಈವನ್ ನನ್ನ ವೋಟರ್ ಐಡಿಯ ಎಪಿಕ್ ನಂಬರ್ ನನ್ನ ಹತ್ರ ಇದ್ದರೂ ಕೂಡ ಅಲ್ಲಿ ಸರ್ಚ್ ಮಾಡಿದಾಗ ಇರಲಿಲ್ಲ. ನಾನು ಹಿಂಗೆ ಹೋದೆ, ಎಲ್ಲಿ ಅದೇ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಏನು ಪ್ರಕ್ರಿಯೆಗಳೇನು ವೋಟರ್ ಲಿಸ್ಟ್ ಮಾಡ್ತಾರೆ ಅಲ್ಲಿ ಹೋಗಿ ಕೇಳಿದೆ. ಅದೇನದು ಬೆಂಗಳೂರಿನಲ್ಲಿ ನೀವು ಫಾರ್ಮ್ 6 ಹಾಕಿ ವೋಟರ್ ಐಡಿ ತಗೊಳ್ಳಿ ಅಂದ್ರು, ನಂಗೆ ವೋಟರ್ ಐಡಿ ಬಂದಿದೆ. ಅದು ಓಕೆ. ಇವಾಗ ಐ ಆಮ್ ಎಲಿಜಿಬಲ್ ಫಾರ್ ವೋಟಿಂಗ್. ಅದು ಕರೆಕ್ಟು. ಈಗ 2002ರಲ್ಲಿ ನನ್ನ ಹೆಸರಿದೆ, ಇವಾಗೂ ಹೆಸರಿದೆ, ಅಲ್ಲಿ ಸ್ಪೆಲ್ಲಿಂಗ್ ನನ್ನ ಮಿಸ್ಟೇಕ್ ಏನಾದರೂ ಆಗಿದೆ, ಇವತ್ತು ನಾನು ಅದನ್ನು ಕರೆಕ್ಷನ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದು ಟ್ಯಾಲಿ ಆಗಲ್ಲ. ಸರ್ ನಿಮಗೆ ಕ್ಯಾಟಗರಿ ಸೆಕೆಂಡ್ ಸರ್ ಜಸ್ಟಿಫಿಕೇಶನ್ ಕೊಡಬೇಡಿ. ಲೆಟ್ಸ್ ಎಜುಕೇಟ್. ನೋಡಿ, ಇದನ್ನ SIR ಪ್ರಕ್ರಿಯೆನ ನಾವು ನೀವು ಎಜುಕೇಟ್ ಮಾಡೋಣ. ನಿಮ್ಗೆ ಅದು ಕ್ವೆರಿ ಇದೆಯಾ, ಎಜುಕೇಟ್ ಮಾಡೋಣ, ಸಾಲ್ವ್ ಮಾಡೋಣ, ನಾವು ನೀವು ಸೇರ್ಕೊಂಡು. ಅದೇ ಕ್ವೆರಿ ಹೇಳ್ತಾ ಇರೋದು ನಾನು. ಈಗ
ಯಾರು ಬಡವರಿದ್ದಾರೆ ಅಥವಾ ಅಲ್ಲ ನನ್ನ ಅಸಮಾಧಾನ ಏನ್ ಗೊತ್ತಾ ರಿಷಿಕ್ ಅವರೇ, ನಾನು ಎಲ್ಲನೂ ಎಕ್ಸೆಪ್ಟ್ ಮಾಡೋದಕ್ಕಿಂತ ಅಲ್ಲ ಅವ್ರಿಗೆ ಅದೇ ಕೆಲಸನ ಜನಗಳಿಗೆ ಆಮೇಲೆ ಜನಕ್ಕೆ ಮೇಡಮ್ ಇನ್ನೊಂದು ಈಗಾಗಲೇ SIR 20ರಿಂದ ಸ್ಟಾರ್ಟ್ ಆಗುತ್ತೆ. ಜನರಿಗೆ ಇನ್ನೂ ಅದ್ರ ಬಗ್ಗೆ ಹೆಚ್ಚು ನಾಲೆಜ್ ಇಲ್ಲ, ಏನಿಲ್ಲ. 86% ಮ್ಯಾಪಿಂಗ್ ಆಗಿದೆ ಅಂತ ಚುನಾವಣಾ ಆಯೋಗಕ್ಕೆ ನಾನು ಹೋಗಿ ಕೇಳಿದ್ದೇನೆ. 86% ಆಗಿದೆ. ಸುಮಾರು 78 ಲಕ್ಷ ಜನರು ಮ್ಯಾಪ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ದಟ್ ಈಸ್ ವಾಟ್ ಐ ವಾಸ್ ಗೋಯಿಂಗ್ ಟು ಆಸ್ಕ್. ನೋಡಿ 86 ಅಲ್ಲಲ್ಲ ರಿಷಿಕ್ ಅವರು ಇದಕ್ಕೆ ಉತ್ತರ ಕೊಡಬೇಕು. ವೆಸ್ಟ್ ಬೆಂಗಾಳಲ್ಲಿ 91 ಲಕ್ಷ ವೋಟರ್ಸ್ನ ಡಿಲೀಟ್ ಮಾಡಬೇಕು ಅನ್ನೋದು ವೆಲ್ ಪ್ಲಾನ್. ಅಂದರೆ ಈ ಥರ ಬ್ಲೂ ಪ್ರಿಂಟ್ ಹಾಕ್ಕೊಂಡೇ ಈ SIR ಪ್ರಕ್ರಿಯೆ ನಡೆಯುತ್ತೆ. ಬಿಹಾರಲ್ಲಿ 65 ಲಕ್ಷ ಪ್ಲಾನ್ ಮಾಡಿಕೊಂಡು ಡಿಲೀಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಅಪ್ರಾಕ್ಸಿಮೇಟ್ಲಿ 80 ಲಕ್ಷ ಡಿಲೀಟ್ ಮಾಡಬೇಕು ಅನ್ನೋ ಪ್ಲಾನ್ ಆಗಿದೆ ಅನ್ನೋದೇ ಆರೋಪ. ಮೇಡಮ್ ನೋಡಿ, ಕಳ್ಳ ಎಲ್ಲಿದ್ದಾನೆ ಯಾರು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅವ್ರ ಪ್ರಕಾರ ಹೇಳ್ತಾ ಇರೋದು ಎಲ್ಲೋ ಕಳ್ತನ ಆಗುತ್ತೆ, ಕಳ್ಳ ಇಲ್ಲಿದ್ದಾನೆ ಅಥವಾ ಇಂಥ ಕಡೆನೇ ಮಾಡ್ತಾ ಇದ್ದಾನೆ ಅಂತ ನಿಮಗೆ ವಿತ್ CCTV ಇದೆ ಅಂತಂದ ಮೇಲೆ ನಿಮಗೆ ಕಷ್ಟ ಯಾಕೆ? ಇಂಥವರೇ ಕಳ್ಳ ಇಂಥ ಕ್ಷೇತ್ರದಲ್ಲೇ ಆಗ್ತಾ ಇದೆ, ಹಿಂಗೆ ಆಗ್ತಾ ಇದೆ, ಹಿಂಗೆ ಬಿಡ್ತಿದೆ ಅಂತ ನೀವು ಹೇಳ್ಬಿಡ್ಬೋದಲ್ವಾ? ಹೇಳ್ಬಿಡಿ ಯಾವ್ಯಾವ ಕ್ಷೇತ್ರದಲ್ಲಿ. ಇಟ್ಸ್ ವೆರಿ ಸಿಂಪಲ್. ಇರೋದೇ 224 ಕ್ಷೇತ್ರ. 224 ಕ್ಷೇತ್ರ ತಾನೇ, ಏನು 1 ಲ್ಯಾಕ್ ಕ್ಷೇತ್ರ ಅಂತ ಏನಿಲ್ವಲ್ಲ. ಇರೋದೇ 224 ಕ್ಷೇತ್ರ. ಎಲ್ಲ ಸರಿ ಸುಮಾರು ನಾವು ಆ್ಯಡ್ ಮಾಡಿ ಫಿಲ್ಟರ್ ಮಾಡಿ ಏನೇ ಮಾಡಿದ್ರು 6.5 ಕೋಟಿ ಜನ ನಮ್ಮಲ್ಲಿ, 6.5-7 ಕೋಟಿ ಜನ ಇಷ್ಟೇ ಅಲ್ವಾ ಇರೋದು. ಇದರಲ್ಲಿ ತಮ್ಮದೇ ಆಡಳಿತ ಸರ್ಕಾರ ಇದೆ, ತಮ್ಮದೇ ಹೋಮ್ ಮಿನಿಸ್ಟ್ರಿ ಇದೆ, ತಮ್ಮದೇ ಶಾಸಕರು ಮ್ಯಾಕ್ಸಿಮಮ್ ಇದ್ದಾರೆ. ತಾವು ಹೇಳ್ತಾ ಇದ್ರಲ್ಲ 130 ಅಂತ, 130 ನಿಮ್ಮವರೇ ಅವರೇ, ಅಂದ್ರೆ ಅರ್ಧಕ್ಕರ್ಧ ಜನ ನಿಮ್ಮವರೇ ಶಾಸಕರವರೇ ಅಂತ ಆಯ್ತು. ಇನ್ನು ಉಳಿಕೆ ನೀವು ಇಲ್ದಿರೋಂಥ ಶಾಸಕರು ಇಲ್ದಿರೋಂಥ ಆಪೋಸಿಟ್ ಅಲ್ಲಿ ನಾವೇನೋ ಮ್ಯಾಜಿಕ್ ಮಾಡ್ತಾ ಇದೀವಿ ಅಂತಂದ್ರೆ ಅಲ್ಲಿ ತಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ತಾಲೂಕು ಎಲ್ಲ ನಿಮ್ದೇ ಟೀಮ್ಗಳು ಇದೆ, BL11, BL2, BL3 and so on ಅಂತ. ಹಿಂಗಿವಾಗ ಈ ಪುಕ್ಸೆಟ್ಟೆ ಗ್ಯಾರಂಟಿಗೆ ತಾಲೂಕುಗೊಬ್ಬೊಬ್ರು ಗಲ್ಲಿಗೊಬ್ಬೊಬ್ರಿಗಂತ ಮಾಡಿ ದುಡ್ಡು ಕೊಟ್ಬಿಟ್ಟು ಮಾಡ್ತಾ ಇದ್ದೀರಾ. ಅವ್ರು ಮಾಡೋಕ್ಕೇನು ಕೆಲಸ ಅಂತೂ ಏನಿಲ್ಲ ಗ್ಯಾರಂಟಿದು. ಈ ಕೆಲಸಕ್ಕಾರು ಬಳಸ್ಕೊಳ್ಳಿ, ಸಂಬಳ ಕೊಟ್ಟಿರೋದಕ್ಕೆ ಪುಕ್ಸೆಟ್ಟೆ ಯಾಕೆ ಕುಂಡ್ರಿಸಿದ್ದೀರಾ ಅವ್ರನ್ನಲ್ಲಿ ಕಳಿಸಿ. SIR ಹೋಗ್ಬಿಟ್ಟು ನೋಡಪ್ಪ ಇಲ್ಲೆಲ್ಲ ನಮಗೆ ಡಿಲೀಟ್ ಆಗಿದೆ, ಇಲ್ಲೆಲ್ಲ ನಮ್ಗೆ ಸಂಶಯ ಬಂದಿದೆ ಅಂತ ಅಂದ್ಬಿಟ್ಟು ರೈಸ್ ಮಾಡಿ ಒಂದೇ ಒಂದು ಅಫಿಷಿಯಲ್ ಆಗಿ ನಮ್ಗೊಂದು ಲೆಟರ್ ತೋರಿಸಿ ಯಾವ ವಿಧಾನಸಭಾ ಕ್ಷೇತ್ರ, ಯಾವ ತಾಲೂಕು, ಯಾವ AC, ಯಾವ ತಹಶೀಲ್ದಾರ್ ತಾವು ಲಿಖಿತ ರೂಪದಲ್ಲಿ ಕೊಟ್ಟಿದ್ರೆ ಹೇಳ್ಬಿಡಿ ರಾಜ್ಯ ಜನತೆಗೆ. ನೋಡಿ ಇವಾಗ ಅದೇ ಹೇಳಿದೆ ನಾವು, ಇಲ್ಲಿ ಎಜುಕೇಶನ್ ಇಂಪಾರ್ಟೆಂಟ್. ಇವತ್ತು ಕೇರಳದಲ್ಲಿ ಆಯ್ತು. ಹೌದು, ಕೇರಳನಲ್ಲಿ ಕೇರಳ ತಮಿಳುನಾಡು ಬೇಡ ಸರ್, ಈಗ ನೀವು ಸೀರಿಯಸ್ ರಾಜ್ಯದ ಹೇಳ್ತಾ ಇದ್ದೀರಾ. ಕೇರಳ ಇಸ್ ಹೈಲಿ ಎಜುಕೇಟೆಡ್ ಇದು ಸ್ಟೇಟ್. ಅಲ್ಲಿ SIR ಬಗ್ಗೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಯಾಕಂದ್ರೆ ಅವರೆಲ್ಲ ಕಾಂಗ್ರೆಸ್ ಗೆದ್ದಿದೆ, ಎಲ್ಲ ಡಾಕ್ಯುಮೆಂಟೇಶನ್ ಅವ್ರು ಮೇಂಟೈನ್ ಮಾಡ್ತಾರೆ. ಹೈಲಿ ಎಜುಕೇಟೆಡ್ ಅರ್ಥ ಆಯ್ತಲ್ಲ. ಅಲ್ಲಿ ಯಾವ ತರ ಸಾಕ್ಷರತೆ ಇತ್ತಂದ್ರೆ ನಾವು ಸ್ವತಂತ್ರ ಸಿಗೋ ಮುಂಚೆನೆ ಅಲ್ಲಿ 99% ಸಾಕ್ಷರ ಇಲ್ಲ ಅಂತ ಅಲ್ಲ, ಸಾಕ್ಷರತೆ ಪರ್ಸೆಂಟೇಜ್ 99% ನಾವು ಸ್ವತಂತ್ರ ಆಗೋ ಮುಂಚೆನೆ ಇದ್ದಿದ್ದು. ಅಲ್ಲಿ ಆ ತರ ಅಲ್ಲಿ ಜಾಸ್ತಿ ಸಮಸ್ಯೆ ಆಗಿಲ್ಲ SIRದು. ಯಾಕೆಂದ್ರೆ ಅವರು ಎಜುಕೇಟೆಡ್ ಇದ್ದಾರೆ, ಆಮೇಲೆ ಅವ್ರು ಬಂದು ಸರಿಯಾದ ಸಮಯಕ್ಕೆ ಡಾಕ್ಯುಮೆಂಟೇಶನ್ ಮಾಡಿದ್ದಾರೆ. ಈಗ ಇಲ್ಲಿ ವಲಸೆ ಕಾರ್ಮಿಕರು ಇರ್ತಾರೆ, ರಾಯಚೂರು, ಬೀದರು, ಗುಲ್ಬರ್ಗ, ಅವರು ಕಟ್ಟಡ ಕಾರ್ಮಿಕರು ಎಲ್ಲೆಲ್ಲೋ ಹೋಗಿ 6 ತಿಂಗಳು, ಒಂದೊಂದು ವರ್ಷ, ಒಂದೊಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋಕ್ಕೆ ಹಿಡಿಯುತ್ತೆ. ಅವ್ರನ್ನ ನೀವು ಯಾವ ಥರ ಸಂಪರ್ಕ ಮಾಡ್ತೀರಿ, ಅವ್ರನ್ನ ಯಾವ ಥರ ಕರ್ಕೊಂಡು ಬರ್ತೀರಿ, ಆಮೇಲೆ ನಿಮ್ಮ ಹತ್ರ ನೋಡಿ ನಿಮಗೆ ಟೈಮ್ ಎಷ್ಟು ಕೊಟ್ಟಿದ್ದಾರೆ. ಈಗ ನಿಮ್ಮ ಫೈನಲ್ ವೋಟರ್ ಲಿಸ್ಟ್ October 7th ಪ್ರಿಂಟ್ ಆಗುತ್ತೆ. ಅದ್ರ ಒಳಗಡೆ ಎಷ್ಟು ಟೈಮ್ ಇದೆ ನಿಮ್ಮ ಜವಾಬ್ದಾರಿ ಯಾರ್ದು ಸರ್? ಇದನ್ನೆಲ್ಲ ಮಾಡಕ್ಕೆ ಏನ್ ಮಾಡಕ್ಕಾಗತ್ತೆ? ನಮ್ಮ ಕಾರ್ಯಕರ್ತರು ಏನಿದ್ದಾರೆ, ನಮ್ಮ BLA2ಗಳು ಏನಿದ್ದಾರೆ, ನಾವು ನಮ್ಮ ವಾರ್ ಫುಟ್ ಲೆವೆಲ್ ಅಲ್ಲಿ ನಾವು ಆದಷ್ಟು ಡ್ಯಾಮೇಜ್ ಕಡಿಮೆ ಆಗೋದಕ್ಕೆ ನಾವು ನಮ್ಮ ಸಂಘಟನೆ ಮುಖಾಂತರ ಏನು ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಪಾಯಿಂಟ್ ಇದೆ ನಂಗೋದು. ಈಗ DK ಶಿವಕುಮಾರ್ ಅವರು ಹೇಳಿದ್ರು, ಒಂದು ಪಕ್ಷ ನೀವು ವೋಟರ್ ID ಕಳ್ಕೊಂಡ್ರಿ ಅಂತಂದ್ರೆ ಗ್ಯಾರಂಟಿ ಇರಲ್ಲ ಅಂತ. ದಿಸ್ ಇಸ್ ವೆರಿ ನಾನ್ಸೆನ್ಸ್. ದಿಸ್ ಇಸ್ ಅಟರ್ ನಾನ್ಸೆನ್ಸ್ ಇದು. ಸಿ, ನಿಮಗೆ ವೋಟರ್ ID ಬೇರೆ, ಆಮೇಲೆ ಆಧಾರ್ ಕಾರ್ಡ್ ಬೇರೆ, ಅಥವಾ ನೀವು ಕರ್ನಾಟಕ ರಾಜ್ಯದವರ ಅಥವಾ ಹೊರ ರಾಜ್ಯದವರ, ಅಥವಾ ಒಂದು ವೇಳೆ ನೀವು ಈ ರೀತಿ ಡಿಸ್ಕ್ರಿಮಿನೇಷನ್ ಮಾಡೋದಾಗಿದ್ರೆ ಅರ್ಧಕ್ಕರ್ಧ ರಾಜ್ಯದಲ್ಲಿ ಯಾವ್ಯಾವ ಫೆಸಿಲಿಟೀಸ್ ಕೊಡಬೇಕು ಎಲ್ಲ ನಿಮಗೆ ಚೇಂಜಸ್ ಗಳಾಗ್ಬಿಟ್ಟಿಲ್ಲ. ಈಗ ಬಸ್ ಪಾಸ್, ಫ್ರೀ ಬಸ್ ಪಾಸ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಫಸ್ಟ್ ಅವರು ಹೇಳಿರೋ ಉದ್ದೇಶ ರಾಜ್ಯದವರು ಹೊರ ರಾಜ್ಯದವರು ಅವರು ಹೇಳಿರುವ ಹಿಂದೆ ನೀವು ಹಂಗೆ ಹೇಳಿದ್ರೆ ದೆನ್ ಯು ಆರ್ ಅನ್ಫಿಟ್ ಟು ಬಿ. ಕಾಂಗ್ರೆಸ್ ಸರ್ಕಾರ ಅನ್ಫಿಟ್ ಬಿಕಾಸ್ ನಿಮಗೆ 1 ಲಕ್ಷ ಪ್ಲಸ್ ನಿಮಗೆ ಗ್ಯಾರಂಟಿ ಯಾರೋ ಸತ್ತಿರೋರ್ಗೆ ಅವ್ರಿಗೆಲ್ಲ ಕಳಿಸ್ತಾ ಇದೀರಾ. ಏನ್ ಮಾಡ್ತಾರೆ? ಕತೆ ಕಾಯ್ತಾ ಇದೀರೇನ್ರಿ? ಅವ್ರು ಹೇಳಿರೋ ಯಾಕೆ ಕುಂಡ್ರಿಸ್ಕೊಂಡಿದ್ರೆ ಅವ್ರು ಹೇಳಿರೋ ತಾಲೂಕು ಲೆವೆಲ್ ಅಲ್ಲಿ ಇದೆ, ಜಿಲ್ಲಾ ಪಂಚಾಯತ್ ಲೆವೆಲ್ ಅಲ್ಲಿ ಇದೆ. ಏನ್ ಮಾಡ್ತಾ ಇದ್ದಾರೆ? ಅದಕ್ಕೆ 1 ಲಕ್ಷ. ಅದಕ್ಕೆ ಇವತ್ತು ಬಯೋಮೆಟ್ರಿಕ್ ನಾವು ತರ್ತಾ ಇದೀವಿ. ಹೇಳಿರೋ ನೋಡಿ, ಮೊದಲಿಂದ ನೀವು ಗ್ಯಾರಂಟಿ ಯೋಜನೆಗಳ ವಿರೋಧನೇ ಇರೋದು. ಖಜಾನೆ ಖಾಲಿ ಆಗುತ್ತೆ, ಖಜಾನೆ ಖಾಲಿ ಆಗುತ್ತೆ, ಇದು ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ ಅಂತ ನಾವು ಇಂಪ್ಲಿಮೆಂಟ್ ಮಾಡಿದ್ಮೇಲೆ 5,000 ಆಯ್ತು, 5,000 ಆಯ್ತು, 6,000 ಆಯ್ತು. ನೋಡಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ನಿಮ್ಮ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿಲ್ಲ ಅಂದ್ರೆ 6 ಲಕ್ಷ
ನೋಡಿ, ಇವತ್ತು ನಾವು ಸಮರ್ಪಕವಾಗಿ ಯೋಜನೆಗಳನ್ನ ಇವತ್ತು ಜನರಿಗೆ ಕೊಟ್ಟಿದ್ದೀವಿ. ನಿಮ್ ಕೈಯಿಂದ ಆಗ್ಲಿಲ್ಲ ಅದು. ನಿಮ್ಗೆ ಅವಕಾಶ ಇದ್ದಾಗ ಮಾಡಕ್ ಆಗಿಲ್ಲ. ನಾವು ಇವತ್ತು ಕೊಟ್ಟಿದ್ದೀವಿ. ಅರ್ಥ ಆಯ್ತಲ್ಲ? ನೀವು ಏನು ಕೊಡದೆ ಸಾಲ ಮಾಡಿ ತುಪ್ಪ ತಿಂದಿದ್ರಿ. ನಾವು ಸಾಲ ಮಾಡಿ ಜನರಿಗಾದ್ರೂ ನೇರವಾಗಿ 7,000 ರಿಂದ 8,000 ರೂಪಾಯಿ ಅವ್ರ ಜೇಬಿಗೆ ಹಾಕುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಬಿಜೆಪಿ ಅವರು ನೀವೇನು ಸಖ್ಯ ಮಾಡಿದ್ರಲ್ಲ, ಯಾವ ರಾಜ್ಯದಲ್ಲೂ ಗ್ಯಾರಂಟಿ ಯೋಜನೆಗಳು ಇಂಪ್ಲಿಮೆಂಟ್ ಮಾಡಕ್ ಆಗಿಲ್ಲ ನಿಮ್ ಕೈಯಿಂದ. ಪರಿಷ್ಕರಣೆ, ಗೃಹ ಜ್ಯೋತಿ ಪರಿಷ್ಕರಣೆ ಮಾಡ್ತಾ ಇದ್ದಾರೆ, ಆಮೇಲೆ ಸಾರಿಗೆ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಎಲ್ಲ ಪರಿಷ್ಕರಣೆ ನೀವು ಮಾಡೋದೇ ಆದ್ರೆ ಏನು ಮತ್ತೆ? ಮಾನ್ಯ ಮುಖ್ಯಮಂತ್ರಿಗಳು ಮತದಾರ ಪಟ್ಟಿಯಲ್ಲಿ ಅಥವಾ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿಲ್ಲ ಅಂದ್ರೆ ಯೋಜನೆಗಳಿಂದ ಕಳ್ಕೊತೀರಾ ಹೇಳಿರೋ ಹಿಂದಿನ ಉದ್ದೇಶ SIR ನಲ್ಲಿ ಏನಾದರೂ ಷಡ್ಯಂತ್ರ ಆಗುವ ಪ್ರಯತ್ನಗಳು ಆಗಬಹುದು. ಅದಕ್ಕೆ ತಾವು ಮುತುವರ್ಜಿ ವಹಿಸಿ ಎಲ್ಲ ಡಾಕ್ಯುಮೆಂಟೇಶನ್ ಕೊಟ್ಟು ನಿಮ್ಮ ವೋಟರ್ ಕಾರ್ಡ್ಗಳನ್ನ ನೀವು ವ್ಯವಸ್ಥಿತವಾಗಿ ಇಟ್ಕೊಳ್ಳಿ ಅಂತ ರಾಜ್ಯದ ಜನರಿಗೆ ಮುಖ್ಯಮಂತ್ರಿಯಾಗಿ ಹೇಳಿದ್ದಾರೆ ಅವರು. ನೋಡಿ, ಇವತ್ತು ನಾನು ಹೇಳ್ತಾ ಇದ್ದೀನಲ್ಲ, SIR ಇವತ್ತು ಚುನಾವಣಾ ಆಯೋಗದವ್ರು ಏನು ಮಾಡ್ತಾರೆ ಅದಕ್ಕೆ ನಾವು ಪಾಲ್ಗೊಳ್ಳಲೇಬೇಕಾಗ್ತದೆ. ನಾವು ಪಾಲ್ಗೊಳ್ತೀವಿ. ಬೇರೆ ಬೇರೆ ರಾಜ್ಯಗಳಲ್ಲೂ ನಾವು ಪಾಲ್ಗೊಂಡಿದ್ದೀವಿ. ಯಾಕಂದ್ರೆ ಸಂವಿಧಾನಿಕ ಸಂಸ್ಥೆ ಅದು. ರೀಸನ್ ಅದಕ್ಕೆಲ್ಲ ಸ್ವಾಮಿ, ನಮ್ಮ ಪ್ರಾಮಾಣಿಕ ಪ್ರಯತ್ನ ಏನಂದ್ರೆ ಈ ಒಬ್ಬ ಮತದಾರನು ಮತದಾರ ಪಟ್ಟಿಯಿಂದ ಹೊರಗಡೆ ಇಟ್ಟು ಚುನಾವಣೆ ಮಾಡಬಾರ್ದು. ಅದು ತಪ್ಪು. ಈಗ ಹಂಗಾದ್ರೆ ಹೇಳಿ, ಅಕ್ರಮವಾಸಿಗಳು ಈ ಒಳನುಸುಳುಕೋರರನ್ನ ತಪ್ಪಿಸೋದಕ್ಕೆ ಅಟ್ಲೀಸ್ಟ್ ಗೃಹ ಇಲಾಖೆ ಕಳೆದ 3 ವರ್ಷದಲ್ಲಿ ಕರ್ನಾಟಕದಲ್ಲಿ ಮಾಡ್ಬೋದಿತ್ತಲ್ಲ, ಅದನ್ನೂ ಮಾಡಲ್ಲ. ನೋಡಿ, ನಾನು ಹೇಳ್ತಾ ಇದ್ದೀನಿ ನೋಡಿ, ಇವತ್ತು ಮಾನ್ಯ ಅಮಿತ್ ಶಾ ಅವರು ಈ ದೇಶದ ಗೃಹ ಮಂತ್ರಿಗಳು. ಹೌದು. ಇವತ್ತು ಬಂಗಾಲಲ್ಲಿ, ಆಸಾಮಲ್ಲಿ ಅವರು ಇಷ್ಟು ಮತಗಳನ್ನು ಡಿಲೀಟ್ ಮಾಡಿದ್ದಾರೆ. ಅವರು ವೈಟ್ ಪೇಪರ್ ತರಲಿ, ಅದರಲ್ಲಿ ನುಸುಳುಕೋರರು ಎಷ್ಟಿದ್ರು, ಆಸಾಮಲ್ಲಿ ಎಷ್ಟಿದ್ರು, ಅರ್ಥ ಆಯ್ತಲ್ಲ? 12 ಹೇಳ್ತೀನಿ ಕೇಳ್ರಿ ಇಲ್ಲಿ. ಅಲ್ಲ, ನಾನು ಮಾತಾಡಕ್ರ ಕೊಡಿ. 12 ವರ್ಷದಿಂದ ಅಲ್ಲ ಹೇಳಿ, 12 ವರ್ಷದಿಂದ ಇವ್ರು ಗೃಹ ಮಂತ್ರಿಯಾಗಿ ಮಾಡ್ತಾ ಇದ್ರಲ್ಲ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇವ್ರ ಅಂಡರ್ ಅಲ್ಲೇ ಬರುತ್ತಲ್ಲ, ಇವ್ರು ಏನ್ ಮಾಡ್ತಾ ಇದ್ದಾರೆ? ನುಸುಳುಕೋರರು ನಿರಂತರವಾಗಿ ಭಾರತ ದೇಶದಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಇವತ್ತು ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಇದು ಭಾರತ ದೇಶದ ಅಸ್ಮಿತೆಗೆ ಪ್ರಶ್ನೆ ಅಲ್ವಾ? ಇಂಥ ಹೋಮ್ ಮಿನಿಸ್ಟರ್ ನಾವ್ ಯಾಕೆ ಇಟ್ಕೋಬೇಕು? ನುಸುಳುಕೋರರಿಗೆ ಈ ನೋಡಿ, ಸರಿ ಆಯ್ತು, SIR ಪ್ರಕ್ರಿಯೆ ಆಯ್ತು. ಈಗೇನು 12 ವರ್ಷದಿಂದ ಬಂದಿಲ್ಲ ನುಸುಳುಕೋರರು, ಹಲವಾರು ವರ್ಷಗಳಿಂದ ಬಂದಿದ್ದಾರೆ. ಆಯ್ತು, ಫಿಲ್ಟರ್ ಮಾಡಿದ್ರೆ ಅವ್ರನ್ನ ಏನ್ ಮಾಡ್ತೀರಿ? ಡಿಪೋರ್ಟ್ ಮಾಡಲೇಬೇಕು. ಇಫ್ ದೇ ಆರ್ ನಾಟ್ ಏಬಲ್ ಟು ಫರ್ನಿಶ್ ಸೂಟಬಲ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ನಿಮಗೆ ಮಾಡಲೇಬೇಕು. ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾರು ಯಾವ ಕ್ಷೇತ್ರದಲ್ಲಿ ಮತದಾನ ಹಾಕಕ್ಕೆ ಹೋಗುತ್ತಾ ಬಿಡುತ್ತಾ ಅವ್ರನ್ನ ವಂಚನೆ ಮಾಡಬೇಕು ಅನ್ನೋಂಥದ್ದಲ್ಲ. ನಿಮ್ಗೆ ಇಲ್ಲಿ ಇನ್ಫಿಲ್ಟ್ರೇಟರ್ಸ್ ಇಸ್ ದ ಫಸ್ಟ್ ಟಾರ್ಗೆಟ್. ಅದಕ್ಕೆ ನಾವೆಲ್ಲ ಕೈ ಜೋಡಿಸಬೇಕಾಗಿದೆ. ಆ ಪ್ರಾಸೆಸ್ ಅಲ್ಲಿ ಅಫ್ಕೋರ್ಸ್ ಅವ್ರು ಹೇಳಿದಂಗೆ ಟೆಕ್ನಿಕಲ್ ಇಶ್ಯೂಸ್ಗಳು ಇದ್ದೇ ಇಲ್ಲ. ತಮಿಳುನಾಡಲ್ಲಿ 90 ಲಕ್ಷ ಇನ್ಫಿಲ್ಟ್ರೇಟರ್ಸ್ ಇದ್ದಾರೆ. ಇದು ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟು ಈಗ ಇವರು ಆಡಳಿತ ಪಕ್ಷದಲ್ಲಿ ಇದ್ದಾರೆ, ಕಾಂಗ್ರೆಸ್ ಅವರು. ಇವ್ರು ಗೊತ್ತಿಲ್ಲದಂಗೆ ನಾವಿಲ್ಲಿ ಬಿಜೆಪಿ ಮತ್ತೆ JDS ಸೇರ್ಕೊಂಡ್ಬಿಟ್ಟು ಪ್ರತಿ ಕ್ಷೇತ್ರದಲ್ಲಿ ಹೋಗ್ಬಿಟ್ಟು ಕಾಂಗ್ರೆಸ್ ವೋಟ್ ಹಾಕೋರೆಲ್ಲ ನಾವು ಡಿಲೀಟ್ ಮಾಡ್ತೀವಿ ಅಂತ ಅವ್ರ ಅರ್ಥ. ಅದು ಅಲ್ಲ, ನನ್ನ ಉದ್ದೇಶ ಏನು ಗೊತ್ತಾ, ನೀವು ಹೇಳ್ದಂಗೆ ಬರೀ ವೋಟಿಂಗ್ ಪರ್ಪಸ್ಗೋಸ್ಕರ ಡಿಲೀಟ್ ಮಾಡಿ ಅವ್ರನ್ನ ಇಲ್ಲೇ ಉಳಿಸ್ಕೊಂಡ್ರೆ ದೇರ್ ಇಸ್ ನೋ ಮೀನಿಂಗ್. ಮೇಡಮ್ ನೋಡಿ, ಇದು ಎಷ್ಟು ಸೀರಿಯಸ್ ಆಗಿ ತಗೋಬೇಕು, ಎಷ್ಟು ಸೀರಿಯಸ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ, ನಾವು ಅವ್ರನ್ನ ಕೂಡ ಸೇರಿಸ್ಕೊಂಡು ಯಾಕೆ ಈ ಪ್ರಕ್ರಿಯೆ ನಾವು ಮಾಡಬೇಕು ಅಂತ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಒಂದು ಫಸ್ಟ್ ರೌಂಡ್ ಆಫ್ ಫಿಲ್ಟ್ರೇಷನ್ ಮಾಡೋಣ. ಯಾರಿಗೆ ನಿಮಗೆ ನಾವು ಕೇಳಿರುವಂತಹ ಒಂದು ದಾಖಲಾತಿಗಳು ಕೊಡಕ್ ಆಗದೇ ಇಲ್ಲ ಅಂತ ಇರ್ತದೋ, ಯು ಆರ್ ಕ್ವಶನೇಬಲ್, ಡೈರೆಕ್ಟ್ಲಿ ಯು ಆರ್ ಕ್ವಶನೇಬಲ್, ಬಿಕಾಸ್ ನಿಮ್ಮ ಹತ್ರ ಯಾವುದೇ ದಾಖಲಾತಿಗಳಿಲ್ಲ. ಎರಡನೇದು, ಒಂದು ವೇಳೆ ನಿಮ್ಮ ಹತ್ರ ದಾಖಲಾತಿಗಳು ಇತ್ತು ಅಂತ ಹೇಳಿದ್ರು, ಏನೋ ಒಂದು ಸಸ್ಪಿಷಿಯಸ್ ಆಗಿ ಬಂತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಯು ಆರ್ ಕ್ವಶನೇಬಲ್. ಯಾಕೆ ಬರುತ್ತೆ ಆ ಥರ ಕ್ವಶನೇಬಲ್ ನಿಮಗೆ? ಈಗ ನೀವು ಇಲ್ಲಿ ಒಂದು ಇದು ಬಿಟ್ಟು BPL ಕಾರ್ಡ್, ರೇಷನ್ ಕಾರ್ಡ್ ಅಥವಾ ವೋಟರ್ ID, ಆಧಾರ್ ಕಾರ್ಡ್, ಮತ್ತೊಂದು ಏನೋ ಒಂದು ಡಾಕ್ಯುಮೆಂಟ್ ಇರುತ್ತಲ್ವಾ, ನೀವು ಓದಿದ್ರೆ ನಿಮ್ಗೆ ಸ್ಕೂಲ್ ಸರ್ಟಿಫಿಕೇಟ್ ಇರ್ತದೆ ಅಲ್ವಾ, ಏನಾದ್ರು ಒಂದು ಇದ್ದೇ ಇರುತ್ತಲ್ವಾ. ಓನ್ಲಿ ಬಿಕಾಸ್ ಆಫ್ ಚುನಾವಣೆ ಪರ್ಪಸ್ ಇದೆಲ್ಲ ಆಗ್ತಿದೆ ಹಂಗಾರೆ SIR. ಅಲ್ಲ, ಚುನಾವಣೆಗಳ ಪರ್ಪಸ್ ಆಗಬಾರ್ದು ಇದು ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಈ ದೇಶವನ್ನ ಕಟ್ಟಬೇಕು, ಈ ರಾಜ್ಯವನ್ನ ಕಟ್ಟಬೇಕಂದ್ರೆ ಎಲ್ಲರೂ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಅಲ್ಲ, SIR ಮಾಡಿಸ್ತೀರಾ ಮಾಡಲ್ವಾ ಸರ್ ನೀವು? ಅಲ್ಲ, ಅದು ಒಂದು ಸಂವಿಧಾನಿಕ ಸಂಸ್ಥೆ 324ನೇ ಅಡಿನಲ್ಲಿ ಅದು ನಡೀತಾ ಇರುವಂತಹ ಚುನಾವಣಾ ಆಯೋಗ. ಅದು ಏನ್ ಕೆಲಸ ಮಾಡುತ್ತೆ ನಾವು ಮಾಡ್ಲೇಬೇಕಾಗತ್ತೆ. ಎಲ್ಲರೂ ಕೈ ಜೋಡಿಸ್ಕೊಂಡು SIR ಪ್ರಕ್ರಿಯೆ ಮಾಡೋಣ. ನಾವು ನೀವು ಬೇರೆ ರಿಷಿಕ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅಸಮಾಧಾನ ಅನ್ನೋದು ಹೆಚ್ಚಾಗಿದೆ. ಕಾಂಗ್ರೆಸ್ ಈಗಾಗಲೇ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದೆ. SIR ಬಗ್ಗೆ ನಮಗೆ ಆಕ್ಷೇಪ ಇಲ್ಲ, ಆ ಪ್ರೋಸೆಸ್ ಬಗ್ಗೆ ಅಸಮಾಧಾನ ಇದೆ ಅಂತ ಹೇಳಿದೆ. ಆದರೆ ಇಂಥ ಸಂದರ್ಭದಲ್ಲಿ ಒಳನುಸುಳುಕೋರರು, ಅಕ್ರಮ ವಾಸಿಗಳು ಅಂತ ಏನಿದ್ದಾರೆ ಅವರ ಒಂದು ಸಂಪೂರ್ಣ ಮಾಹಿತಿ ಅನ್ನೋದು ಲಭ್ಯ ಆಗಬೇಕು ಅನ್ನೋದಾದರೆ SIR ಆಗಬೇಕು, ಆದರೆ ಸರಿಯಾದ ರೀತಿಯಲ್ಲಿ ಆಗಬೇಕು. ಇದೆಲ್ಲದರ ಜೊತೆಗೆ
ಕೇವಲ ಚುನಾವಣೆಯನ್ನು ಗೆಲ್ಲೋದಕ್ಕೆ SIR ಪ್ರಕ್ರಿಯೆ ಏನಾದರೂ ಮಾಡ್ತಾ ಇದ್ರೆ ಅದಕ್ಕೊಂದು ಧಿಕ್ಕಾರ ಹೇಳ್ತಾ ಅದಕ್ಕೆ ಸೂಕ್ತ ರೀತಿಯ ಕ್ರಮಕ್ಕೂ ಕೂಡ ಕಾಂಗ್ರೆಸ್ ಮುಂದಾಗಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.